ನಾವು ಉಪಯೋಗಿಸ್ಕೊಳ್ಳೋದಕ್ಕೆ ಅವ್ರಿಗೆ ಮಾಡ್ಬೋದು. ಈ ರೀತಿ ಮಾಡ್ಕೊಂಡಾಗ ಈ ಟೀನು ಕೂಡ ನಮ್ಗೆ ಉಪಯೋಗ ಬರುತ್ತೆ. ತುಂಬಾ ಜನಕ್ಕೆ ಅಂತಂತ ಹೇಳ್ತಾರೆ. ಅವಾಗ ಏನ್ ಮಾಡ್ಬೋದು, ನಾವು ಇದನ್ನ ಅವ್ರಿಗೆ ಇಂಟ್ರೊಡಕ್ಷನ್ ಮಾಡ್ಬೋದು. ಈ ಗ್ರೀನ್ ಟೀನ ಕುಡಿಬೋದು. ಇದ್ರಲ್ಲಿ ನಮ್ಗೆ ಫ್ಯಾಟ್ ಕಂಟೆಂಟ್ ಕಡಿಮೆ ಆಗತ್ತೆ, ಡೈಜೆಷನ್ ಆಗತ್ತೆ. ಮತ್ತೆ ತುಂಬಾ ಜನಕ್ಕೆ ಈ ಒಂದು ಏನದು ಇರಿಟೇಷನ್, ತುಂಬಾ ಮೈಂಡ್ ಟೆಂಪರೇಚರ್, ಸಿಕ್ಕಾಪಟ್ಟೆ ಕೋಪ, ಆ ಕೋಪ ಕೂಡ ಕಡಿಮೆ ಆಗತ್ತೆ. ಎಷ್ಟೋ ಜನ ಮಕ್ಕಳಲ್ಲಿ ಹೊಟ್ಟೆ ನೋವು, ಹೊಟ್ಟೆ ಉರಿ, ಮತ್ತೆ ಅವ್ರಿಗೆ ಸರಿಯಾಗಿ ಊಟ ಸೇರ್ತಾ ಇರೋದಿಲ್ಲ. ಅವಾಗ ಅವ್ರುಗಳು ಏನೇನೋ ಕೊಡಕ್ ಹೋಗ್ತಾ ಇರ್ತಾರೆ, ಬೇರೆ ಬೇರೆ ಒಂದು ಕೆಮಿಕಲ್ ಪ್ರಾಡಕ್ಟ್ಸ್ ನ ಕೊಡ್ತಾರೆ. ಹಾಗಾಗಿ ಮಕ್ಕಳಿಗೆ ಇನ್ನೂ ಅದು ಸೈಡ್ ಎಫೆಕ್ಟ್ ಆಗತ್ತೆ. ಆಮೇಲೆ ತುಂಬಾ ಜನ ಕೂಲ್ ಡ್ರಿಂಕ್ಸ್ ಇದನ್ನೆಲ್ಲ ಮಕ್ಕಳಲ್ಲಿ ಅಡಿಕ್ಷನ್ ಮಾಡ್ತಾರೆ. ಇದೇನಾಗುತ್ತೆ ಅಂದ್ರೆ ಚಿಕ್ಕ ವಯಸ್ಸಿನಲ್ಲಿ ತಗೊಳ್ತಾ ಇರ್ತಾರೆ. ಹಾರ್ಮೋನ್ ವೇರಿಯೇಷನ್ ಆದಾಗ ಅವ್ರಿಗೆ ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ. ತುಂಬಾ ಡಾಕ್ಟರ್ ಹತ್ರ ಹೋಗಿ ಹುಟ್ಟುಗಳನ್ನ ಹಾಳು ಮಾಡ್ಕೋತಾರೆ. ಅವಾಗ ನಮ್ಮ ಈ ಒಂದು ಟೀನ ಅವ್ರಗಳಿಗೆ ನಾವು ಇಂಟ್ರೊಡಕ್ಷನ್ ಮಾಡಿ, ಇದ್ರಲ್ಲಿ ಬರೀ ನೀವು ಹೀಗೆ ಮಕ್ಕಳಿಗೆ ಸುಮ್ನೆ ಒಂದು ಇದಕ್ಕೆ ಒಂಚೂರು ಬೆಲ್ಲ ಆಡ್ ಮಾಡಿ, ಇಲ್ಲ ಜೇನುತುಪ್ಪ ಆಡ್ ಮಾಡಿ ಕೊಟ್ಬಿಟ್ಟು ಜ್ಯೂಸ್ ತರ ಮಾಡ್ಕೊಟ್ರೆ ಅವ್ರಿಗೇನ್ ಗೊತ್ತಾಗಲ್ಲ. ಮಕ್ಕಳಿಗೆ ಒಂದು ಜ್ಯೂಸ್ ಅಂತ ತಗೊಂಡು ಕುಡಿತಾರೆ. ಹಾಗಾಗಿ ಆ ಮಕ್ಕಳು ಕೂಡ ಒಂದು ಹ್ಯಾಬಿಟ್, ನಾವು ಒಳ್ಳೆಯ ಹ್ಯಾಬಿಟ್, ಒಳ್ಳೆಯ ಪಾನೀಯ ಅಂತ ಹೇಗೆ ಬೇರೆದನ್ನೆಲ್ಲ ಇಂಟ್ರೊಡಕ್ಷನ್ ಮಾಡಿದೀವಿ, ಆತರ ಈ ಇದನ್ನ ಕೂಡ ಅವ್ರಿಗೆ ನಾವು ಇಂಟ್ರೊಡಕ್ಷನ್ ಮಾಡಿ ಕೊಡ್ಬೋದು. ಇದ್ರಲ್ಲಿ ಇರುವಂತಹ ಒಂದು ಗ್ಯಾನೋಡರ್ಮ ಮತ್ತೆ ನಮ್ಮ ಈ ಒಂದು ಟೀ ಎರಡು ಕ್ವಾಲಿಟಿ, ಫಸ್ಟ್ ಕ್ವಾಲಿಟಿ ಇರೋದ್ರಿಂದ ಇದನ್ನ ನಾವು ಕೊಡ್ಬೋದು. ಆಮೇಲೆ ನೋಡಿ, ಇಷ್ಟು ಇವಾಗ ಲೈಟ್ ಆಗಿ ಇದಾಗಿದೆ. ಇಷ್ಟನ್ನು ಮಾಡಿ ಇದನ್ನ ಹಾಗೆ ಎಸೆಯೋದ್ ಬೇಕಾಗಿಲ್ಲ. ಮತ್ತೆ ನಾವು ಬಿಸಿನೀರ್ ಹಾಕಿ ಇಡ್ಬೋದು. ಇಟ್ಟಾಗ ನಮ್ಗೆ ಅದನ್ನ ತಿರ್ಗಾ ಅದ್ರಲ್ಲಿರೋ ಕಂಟೆಂಟ್ ನಮ್ಗೆ ಆಡ್ ಆಗ್ತಾ ಹೋಗುತ್ತೆ. ಈ ರೀತಿ ಲೈಟ್ ಸ್ಟ್ರಾಂಗು ಅದೆಲ್ಲ ನಮಗೆ ಅವ್ರವ್ರ ಡಿಪೆಂಡ್, ಅವ್ರಿಗೆ ಹೆಂಗ್ ಬೇಕೋ ಅವ್ರಿಗೆ ಮಾಡ್ಕೊಳ್ಬೋದು. ಹಾಗೆ ಮಾಡ್ಕೊಂಡ್ರೆ ಅವರು ಈ ಒಂದು ಟೀನ ಯೂಸ್ ಮಾಡ್ಕೊಳ್ಳೋದಕ್ಕೆ ಒಳ್ಳೆಯ ಒಂದು ಬೆನಿಫಿಟ್, ಮತ್ತೆ ಈಸಿ, ಮತ್ತೆ ಇದು ನಮಗೆ ಕಾಸ್ಟ್ ಕೂಡ ತುಂಬಾ ಜಾಸ್ತಿ ಇಲ್ಲ, ತುಂಬಾ ಕಡಿಮೆ ಇದೆ. ನಮಗ ಕಂಪೇರ್ ಮಾಡಕ್ ಹೋದ್ರೆ ಇದು ನಮ್ಗೆ 200 ರೂಪಾಯಿ ಒಳಗಡೆ ಬರುತ್ತೆ. 200 ರೂಪಾಯಿ ಒಳಗಡೆ ಇರುವಂತಹ ಅದು ಟೀ 25 ಸ್ಯಾಶೆಟ್ ಇರುತ್ತೆ. 25 ಸ್ಯಾಶೆಟ್ ನಮಗೆ ಸುಮಾರು ಒಂದು 2 ತಿಂಗಳು ಯೂಸ್ ಮಾಡ್ಬೋದು. ಆದ್ರೆ ಇದು ಅದ್ ಮತ್ತೆ ಕ್ವಾಲಿಟಿ ಇದೆ, ಮತ್ತೆ ಆರೋಗ್ಯ ಇದೆ. ಮತ್ತೆ ಇದ್ರಲ್ಲಿ ನಮಗೆ ಎಲ್ಲಾ ತರದಲ್ಲಿ ಬಾಡಿ ಕೂಲ್ ಮಾಡುತ್ತೆ. ಮೇನ್ ಏನೇನು ಇವಾಗ ಸ್ಪೈಸೀಸ್ ಊಟ ಮಾಡ್ಬಿಡ್ತಾರೆ, ಹೊಟ್ಟೆ ಕೆಟ್ಟೋಗಿರುತ್ತೆ ಅಂತವ್ರಿಗೆಲ್ಲ ಇದು ನಾವು ಕೊಟ್ರೆ ಅವ್ರಿಗೆ ಹೊಟ್ಟೆನಲ್ಲಿ ಕ್ಲೀನ್ ಆಗುತ್ತೆ. ಜೊತೆಗೆ ನಮ್ಮ ಟೀ ಕೂಡ ಕುಡಿಬಹುದು. ನೋಡಿ, ಇದು ನಮ್ಮ ಟೀ ಇವಾಗ ನಾವು ಕುಡಿದು ನಿಮಗೆ ಎದುರುಗಡೆ ತೋರಿಸ್ತಾ ಇದೀವಿ. ಇದಕ್ಕೆ ನಾವು ಯಾವ್ದು ಏನು ಬೆರಕೆ ಮಾಡಿಲ್ಲ, ಹಾಗೆ ನೀರಲ್ಲಿ ಡಿಪ್ ಮಾಡಿ 1 ನಿಮಿಷದಲ್ಲಿ ತೆಗ್ದಿರೋದು. ಅದೇ ನಾವು ಒಂದ್ 5 ನಿಮಿಷ ಹಾಕಿ ಇಟ್ಟು, ಇಲ್ಲಾಂದ್ರೆ ಅದೇ ಪುಡಿನ ನಾವು ಕುದಿಸಿರೋ ನೀರಿಗೆ ಹಾಕಿದ್ರೆ ಅದು ಡಿಫ್ರೆಂಟ್ ಆಗುತ್ತೆ. ಈ ತರ 2 ತರ 3 ತರ ಮಲ್ಟಿಪಲ್ ವೇಸ್ ನಲ್ಲಿ ನಾವು ಈ ಟೀನ ಯೂಸ್ ಮಾಡ್ಬೋದು. ಬಟ್ ಇನ್ನೊಂದು ಅಂದ್ರೆ ಇದ್ರಲ್ಲಿ ಜರ್ನಿ ಮಾಡ್ಬೇಕಾದ್ರೆ ನೋಡಿ, ನಿಮ್ಗೆ ಅದು ಇದು ಕುಡಿಯೋ ಬಂದು ಏನೋ ಮಿಕ್ಸ್ ಮಾಡಿ ಪಳೆದೆಲ್ಲ ಮಿಕ್ಸ್ ಮಾಡಿ ಕೊಡೋದು ಟೀ ಇದನ್ನ ನೀವು ಹಂಗೆ ನೋಡಪ್ಪ ಒಂದ್ ಗ್ಲಾಸ್ ಬಿಸಿನೀರು ಕೊಡಪ್ಪ ಸಾಕು ನನಗೆ ಅಂತ ಹೇಳಿ ಅವನದ್ರಿಗೆ ಹಾಕೊಂಡು ಮತ್ತೆ ಕುಡೀರಿ. ಇದ್ದು ನಾವು ಕಸ್ಟಮರ್ ಕೂಡ ನಾವು ನೋಡಿದ್ರೆ ಏನಪ್ಪ ಅವ್ರು ಸ್ಪೆಷಲ್ ಏನೋ ಮಾಡ್ಕೊಳ್ತಿದಾರಲ್ಲ ಅಂತಾರೆ. ಆತರ ನಿಮ್ಗೆ ಜರ್ನಿಲಿ ತುಂಬಾ ಒಳ್ಳೇದಾಗುತ್ತೆ, ಹೊಟ್ಟೆ ಕೆಡಲ್ಲ, ಒಳ್ಳೆ ಚೆನ್ನಾಗಿರುತ್ತೆ ಅಂತ. ಬೇಕಾದ್ರೆ ಕೆಲವರಿಗೆ ಬೇಕಾದ್ರೆ ಲೆಮನ್ ಕೂಡ ಒಂದು ಜ್ಯೂಸ್ ಮಿಕ್ಸ್ ಮಾಡ್ಕೊಂಡು ಇನ್ನೊಂದ್ ಸ್ವಲ್ಪ ಸ್ಪೆಷಲಿ ಇದ್ರಲ್ಲಿ ಇನ್ನು ನಿಮ್ಗೆ ಲೆಮನ್ ಜ್ಯೂಸ್ ಆಗೋಗುತ್ತೆ. ನೋಡಿ, ಇದು ನಮ್ಮ ಸಮ್ಮರ್ ಡ್ರಿಂಕ್. ಮಾರ್ನಿಂಗ್ ನೀವು ಹಾಟ್ ಬಿಸಿಯಾಗಿ ಕುಡಿಬೇಕಾದ್ರೆ ನೋಡಿ, ಒಂದ್ಸತಿ ಡಿಪ್ ಮಾಡದೆ ಆಗ್ಲೇ ನಾನ್ ಕುಡಿದೆ. ಸೆಕೆಂಡ್ ಟೈಮ್ ನಾನ್ ಡಿಪ್ ಮಾಡ್ತಾ ಇದೀನಿ ಅಂದ್ರೆ ಇಷ್ಟು ಕಾನ್ಸಂಟ್ರೇಟೆಡ್ ಪ್ರಾಡಕ್ಟ್ ನ ನಾವು ಸಡನ್ ಆಗಿ ಎಸಿಬಾರ್ದು. ಇದನ್ನ ಕರೆಕ್ಟ್ ಆಗಿ ಯೂಸ್ ಮಾಡೋದು ಗೊತ್ತಿರ್ಬೇಕು, ಮತ್ತೆ ಅದರಲ್ಲಿ ಬೆನಿಫಿಟ್ ಗೊತ್ತಿರ್ಬೇಕು. ಆತರ ಗೊತ್ತಾದಾಗ ಮಾತ್ರ ನಾವು ಅದನ್ನ ಸರಿಯಾಗಿ ಬಳಸಿದಾಗ ಅದರ ಉಪಯೋಗ ಕೂಡ ಆಗುತ್ತೆ. ನೋಡಿ, ಈಗ ಸೆಕೆಂಡ್ ಟೈಮ್ ನಾನ್ ಹಾಕ್ತೆ, ಅದೇ ತರ ಅಷ್ಟೇ ಒಂದು ಸ್ಟ್ರಾಂಗ್ ಇದನ್ನ ಅದು ಕಂಟೆಂಟ್ ಬರ್ತಾ ಇದೆ. ಮತ್ತೆ ಇದನ್ನ ಇನ್ನೂ ಸ್ವಲ್ಪ ಜಾಸ್ತಿ ಬೇಗ ಟೈಮ್ ಅಲ್ಲಿ ನಾವು ಡಿಪ್ ಮಾಡಿಟ್ರೆ ಅದು ಇನ್ನೂ ಚೆನ್ನಾಗಿ ಅದರಲ್ಲಿ ಇರುವಂತಹ ಎಸೆನ್ಸ್ ಎಲ್ಲ ನಮ್ಮ ವಾಟರ್ ಅಲ್ಲಿ ಅದು ಮಿಕ್ಸ್ ಅಪ್ ಆಗುತ್ತೆ. ಇದರಿಂದ ಕೊಡೋದ್ರಿಂದ ಇದರಲ್ಲಿ ನಮ್ಗೆ ಯಾವ್ದು ನಿಕೋಟಿನ್ ಇಲ್ಲ, ಯಾವ್ದು ಬೆರಕೆಗಳಿಲ್ಲ. ಎಕ್ಸಾಕ್ಟ್ ಆಗಿ ನಮ್ಗೆ ಗ್ಯಾನೋಡರ್ಮ ಮತ್ತೆ ನಮ್ಮ ಕ್ವಾಲಿಟಿ ಆಫ್ ಟೀ ಪೌಡರ್ ಎರಡೇ ಇರೋದ್ರಿಂದ ನಮಗೆ ಇದು ಒಳ್ಳೆಯ ಒಂದು ಫ್ಲೇವರ್ ಇದೆ. ಮತ್ತೆ ಯಾವ್ದು ಕಹಿ ಅಷ್ಟು ಇಲ್ವೇ ಇಲ್ಲ. ನೋಡಿ, ಇದನ್ನ ಇವಾಗ ನಮ್ಮ ಮನೆಯವ್ರಿಗೆ ಕೊಡ್ತಾ ಇದ್ದೀನಿ, ತಗೊಳ್ಳಿ. ಒಂದ್ಸಲ ಕುಡಿದಿದ್ದೆ, ಇನ್ನೊಂದ್ಸಲ ಈಗ ನಮ್ ಮೀಟಿಂಗ್ ಇನ್ನು ಎನರ್ಜೆಟಿಕ್, ನಿಮ್ಗೆ ಜೋಶು, ಕಾನ್ಫಿಡೆಂಟ್ ಲೆವೆಲ್ ಇನ್ನೂ ರೈಸ್ ಆಗುತ್ತೆ. ನೋಡಿ, ಸಡನ್ ಆಗಿ ಒಬ್ರು ಟೀ ಮಾಡ್ಕೊಡಲ್ಲ ಅಂತ ಆಕ್ಷೇಪಣೆ ಇಲ್ಲ, ನಾವೇ ಹೀಗೆ ಮಾಡ್ಕೊಟ್ಬಿಡ್ಬೋದು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಅವ್ರಗಳಿಗೂ ಒಂದು ಸ್ವಾದ
ಅದರಲ್ಲಿರುವಂತಹ ಬೆನಿಫಿಟ್, ಈ ರೀತಿ ನಾವು ಪ್ರತಿಯೊಬ್ಬರಿಗೆ ನಾವು ಪ್ರಾಡಕ್ಟ್ ಅಲ್ಲಿ ಇರುವಂತಹ ಒಂದು ಎಸೆನ್ಸ್ ಆಗ್ಲಿ, ಒಂದು ಸ್ಟ್ರಾಂಗ್ನೆಸ್, ಆ ಬೆನಿಫಿಟ್ ನಾವು ಇಂಟ್ರಡಕ್ಷನ್ ಮಾಡಿದ್ರೆ ಆ ಜನಗಳಿಗೆ ಅವಾಗ ಅರ್ಥ ಆಗತ್ತೆ. ನಾವು ಹೀಗೆ ಬಾಕ್ಸ್ ಅಲ್ಲಿ ತೋರಿಸ್ಬಿಟ್ಟು ತಗೊಂಡ್ರೆ ಈ ರೀತಿ ಎಷ್ಟೊಂದು ಮಾರ್ಕೆಟ್ಗಳಲ್ಲಿ ಅದರ ಸಿಗುತ್ತೆ. ಆದ್ರೆ ನಾವು ಈ ತರ ಒಂದು ಡೆಮೋ ಮಾಡಿದಾಗ ಅವ್ರಗಳಿಗೆ ಅದರಲ್ಲಿ ಸ್ವಾದ ಗೊತ್ತಾಗತ್ತೆ, ಬೆನಿಫಿಟ್ ಗೊತ್ತಾಗತ್ತೆ, ಮತ್ತೆ ಯಾವ ಟೈಮಲ್ಲಿ ಯೂಸ್ ಮಾಡ್ಬೇಕು, ಮತ್ತೆ ಯಾರು ಯೂಸ್ ಮಾಡ್ಬೇಕು, ಇದು ಎಲ್ಲದನ್ನು ನಾವು ವಿವರವಾಗಿ ಕೊಡ್ಬೇಕು. ಯಾವುದೇ ಒಂದು ಪ್ರಾಡಕ್ಟ್ ಆದ್ರೂ ಅದ್ರ ಬಗ್ಗೆ ನಾವು ಡೀಟೇಲ್ ಆಗಿ ಕೊಡ್ಬೇಕು. ಮಾಹಿತಿ ಇಲ್ದೇ ಇರುವಂತಹ ಯಾವುದೇ ವಿಷಯ ಆಗ್ಲಿ, ಯಾವುದೇ ಪ್ರಾಡಕ್ಟ್ ಆಗ್ಲಿ ಯಾರಿಗೂ ಅದು ಸರಿಯಾಗಿ ಗೊತ್ತಾಗೋದಿಲ್ಲ. ಯಾಕೆಂದ್ರೆ ನಾವ್ ಅದನ್ನ ಸರಿಯಾಗಿ ಬಳಸಿ ಮತ್ತೆ ಅದ್ರ ಬಗ್ಗೆ ಉಪಯೋಗ ಹೇಳಿ ನಾವು ಅದನ್ನ ಪ್ರಾಕ್ಟಿಕಲಿ ತೋರಿಸಿದಾಗ ನೋಡಿ ಅವರು ಟೀ ಕುಡ್ದಾಯ್ತು. ಓ ತಾಜ್ ಅನ್ನ ಮೊದಲು ನಾವು ODXN ಟೀ ಗ್ರೀನ್ ಟೀ ಇದ್ರಲ್ಲಿ ತಬಲಾ ಮಾಸ್ಟರ್ ಹೇಳ್ತಾನೆ ಓ ತಾಜ್ ಅಂತ ನೋಡಿ. ನಾವು ನೋಡಿ ಗ್ರೀನ್ ಟೀ ಅಂತ ಹೇಳಿದ್ರೆ ಇದು ಸಮ್ಮರ್ ಸ್ಪೆಷಲ್ ಇನ್ ದ ಮಾರ್ನಿಂಗ್. ಬೆಳಗ್ಗೆ ಕುಡಿದಾಗ ನಮ್ಗೆ ಬಾಡಿ ಸಿಕ್ಕಾಪಟ್ಟೆ ಉಷ್ಣ ಇರುತ್ತೆ. ತುಂಬಾ ಜನಕ್ಕೆ ಕಣ್ಣೆಲ್ಲ ಕೆಂಪಾಗಿರುತ್ತೆ, ಅವ್ರಿಗೆ ಲಿವರ್ ಅಲ್ಲಿ ಇನ್ಫೆಕ್ಷನ್ ಆಗಿರುತ್ತೆ, ಅವ್ರಿಗೆಲ್ಲ ಸುಮಾರು ಬರೀ ನೀರ್ ಕುಡಿತಾ ಇರ್ತಾರೆ. ಅಂತವ್ರಿಗೆ ಜಸ್ಟ್ ಯು ಆಡ್ ವಿತ್ ಯುವರ್ ಒನ್ ಸ್ಯಾಶೆಟ್ ನಮ್ದು ಟೀ ಇದ್ರಲ್ಲಿ ನೀವು ಇಂಟ್ರಡಕ್ಷನ್ ಮಾಡ್ಕೊಟ್ಟು ಅದನ್ನ ಡಿಪ್ ಮಾಡ್ಕೊಳ್ಳಿ, ಇಲ್ಲ ಸೋಪ್ ಮಾಡಿ ಇಟ್ಬಿಡಿ, ಒಂದ್ 2 ನಿಮಿಷ 3 ನಿಮಿಷ, ಆಮೇಲೆ ಅದನ್ನ ನೀರ್ ಕುಡಿತಾ ಬನ್ನಿ ಅಂತ ಹೇಳಿದ್ರೆ ಸಾಕು. ಸುಮಾರು ವ್ಯತ್ಯಾಸಗಳು ಅವರಲ್ಲಿ ಕಂಡು ಬಂದು ಅವರ ಒಂದು ಬಾಡಿ ಟೆಂಪರೇಚರ್ ನ ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೆ, ನಾರ್ಮಲೈಸ್ ಮಾಡ್ಕೊಳ್ಳೋದಕ್ಕೆ ಇದು ಒಳ್ಳೆಯ ಬೆನಿಫಿಟ್ ಅಂತ ಹೇಳ್ತಾರೆ. ಒಳ್ಳೆ ಮೋಷನ್ ಬರುತ್ತೆ. ಆಮೇಲೆ ಕೆಲವರು ನೋಡಿದಾರಲ್ಲ ಮೋಷನ್ಗೆ ಕೆಲವರು ಪೇಪರ್ ಓದ್ತಿರ್ತಾರೆ, ನಶಿ ಹಾಕೋತಾರೆ, ಎಲ್ಲಾ ತರದ ಬೇರೆ ತರ ಎಲ್ಲ ಇದ್ ಮಾಡ್ತಾರೆ ನಾಟಕಗಳು. ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರುತ್ತೆ ಅವ್ರಿಗೆ ಕೂಡ. ಬೆಳಗ್ಗೆ ನಾವು ನೀರ್ ಕುಡೀರಿ, ಅದ್ರ ಜೊತೆ ಇದನ್ನ ಆಡ್ ಮಾಡ್ಕೊಳ್ಳಿ ಅಂತ ಹೇಳಿ ಅವ್ರಿಗೆ ನಾವು ಒಂದು ಪರಿಚಯ ಮಾಡ್ಕೊಟ್ಬಿಟ್ಟು ಹೇಳಿದ್ರೆ ಸುಮಾರು ಜನಕ್ಕೆ ಅದರಲ್ಲೂ ಕೂಡ ತುಂಬಾ ತೊಂದರೆಗಳನ್ನ ಅವರು ಅವಾಯ್ಡ್ ಮಾಡ್ಕೊಡ್ತಾರೆ. ಇದು ಬೆಳಗ್ಗೆ ಕೊಡುವಂತಹ ನಮ್ಮ ಸಮ್ಮರ್ ಡ್ರಿಂಕ್. ಇದು ಹಾಟ್ ಅಲ್ಲಿ ತಗೊಂಡ್ರೆ ಬೆಸ್ಟ್. ಯಾಕೆಂದ್ರೆ ಹಾಟ್ ಅಲ್ಲಿ ಬಿಸಿನೀರ್ ಹಾಕ್ಲೇಬೇಕು. ಇದಕ್ಕೆ ಬಿಸಿನೀರ್ ಹಾಕ್ತಾ ಇದ್ರೆ ಇದು ಆಗಿರುವಂತಹ ಕಂಟೆಂಟ್ ಅದರಲ್ಲಿ ಆಡ್ ಆಗೋದಿಲ್ಲ, ಅದಕ್ಕೋಸ್ಕರ ತಣ್ಣೀರಲ್ಲಿ ಆಗೋದಿಲ್ಲ. ಇದನ್ನ ಬಿಸಿನೀರ್, ವಾರ್ಮ್ ವಾಟರ್ ಅಂದ್ರೆ ಸ್ವಲ್ಪ ಬಿಸಿ ಇರ್ಲೇಬೇಕು, ಆ ಕಂಟೆಂಟ್ ನಮ್ಗೆ ಆಡ್ ಆಗ್ಬೇಕು. ಅದಕ್ಕೋಸ್ಕರ ಬಿಸಿ ಹಾಕಿ ನೀವು ಮಾಡ್ಕೋಬಹುದು. ಆಮೇಲೆ ಇದರಲ್ಲಿ ನಿಮ್ಗೆ ಲೆಮನ್ ಟೀ ಮಾಡ್ಬೋದು, ಆಮೇಲೆ ಜಾಗ್ರಿ ಟೀ ಮಾಡ್ಬೋದು, ನಮ್ಮ ಜಾಗ್ರಿನ ಆಡ್ ಮಾಡ್ಬೋದು, ಆಮೇಲೆ ನಮ್ಮ ಲೆಮನೋಸಿ ಕೂಡ ಇದಕ್ಕೆ ಆಡ್ ಮಾಡ್ಬೋದು. ನಮ್ಮ ಲೆಮನೋಸಿ ಆಡ್ಬೋದು, ಮತ್ತೆ ರೊಸಲಾ ಜ್ಯೂಸ್ ಅದಲ್ಲೂ ಕೂಡ ಅದನ್ನ ಇದಕ್ಕೆ ಆಡ್ ಮಾಡ್ಬೋದು. ಈ ರೀತಿ ಮಲ್ಟಿಪಲ್ ಪ್ರಾಡಕ್ಟ್ ನ ನಮ್ಗೆ ಮಿಕ್ಸ್ ಮಾಡಿ ನಮ್ಮ ಸಮ್ಮರ್ ಸ್ಪೆಷಲ್ ಟೀ ಅಂತ ಯೂಸ್ ಮಾಡ್ಬೋದು. ಹಾಗಾಗಿ ಎಲ್ಲರಿಗೆ ಇವತ್ತು ರಾಮನವಮಿಯ ಒಂದು ನಮ್ಮ ಗ್ರೀನ್ ಟೀ ಇಂಟ್ರಡಕ್ಷನ್ ಸ್ಟಾರ್ಟಿಂಗ್. ಎಲ್ಲರೂ ಬಿಸಿಯಾಗಿ ಫಸ್ಟ್ ಕುಡೀರಿ, ಆಮೇಲೆ ನಮ್ಮ ಲೆಮನೋಸಿ ಕುಡೀರಿ. ಲೆಮನೋಸಿ ಇಸ್ ಆಲ್ಸೋ ನಮ್ಮ ಸಮ್ಮರ್ ಸ್ಪೆಷಲ್. ಈಗ ನೆಕ್ಸ್ಟ್ ನಾವು ಇದಾದ್ಮೇಲೆ ಲೆಮನೋಸಿ ಅಂತ ನಾನು ಲೆಮನ್ ಜ್ಯೂಸ್. ಇವತ್ತು ತುಂಬಾ ಜನಕ್ಕೆ ನಾವು ಲೆಮನ್ ಜ್ಯೂಸ್ ಕೊಡ್ಬೇಕು, ಹಾಗಾಗಿ ನಾವು ಲೆಮನೋಸಿನ ಇಂಟ್ರಡಕ್ಷನ್ ಮಾಡ್ತೀವಿ. ನೋಡಿ, ದಿಸ್ ಈಸ್ ಸೆಕೆಂಡ್ ಪ್ರಾಡಕ್ಟ್ ಇನ್ ಸಮ್ಮರ್ ಸ್ಪೆಷಲ್. ಓಕೆ, ಇದನ್ನ ಕೂಡ ನಮ್ಮ ತುಂಬಾ ಜನಕ್ಕೆ ಬಂದ ತಕ್ಷಣ ಲೆಮನ್ ಇರಲ್ಲ ಮನೆಯಲ್ಲಿ. ಓಕೆ, ಓಪನ್ ದ ಸ್ಯಾಶೆಟ್, ಪುಟ್ ಇನ್ ದ ಗ್ಲಾಸ್ ಅಂಡ್ ಫಾರ್ ದ ವಾಟರ್. ಓಕೆ, ಈ ಒಂದು ಲೆಮನೋಸಿ ಇದರಲ್ಲಿ ಕೂಡ ನಮ್ಗೆ ಲೆಮನ್ ಅಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತೇ ಇದೆ, ಇದರಲ್ಲಿ ವಿಟಮಿನ್ ಸಿ ಇದೆ, ನಮ್ಮ ಗ್ಯಾನೋಡರ್ಮಾ ಇದೆ. ಹಾಗಾಗಿ ಇದರಲ್ಲಿ ಎಷ್ಟು ಸತ್ವಗಳಿದೆ ಅನ್ನೋದಕ್ಕೆ ನಾವು ಎಕ್ಸ್ಪ್ಲನೇಷನ್ ಕೊಡ್ಬೇಕು. ಆ ಒಂದು ಕಂಟೆಂಟ್ ಗ್ಯಾನೋಡರ್ಮಾದಲ್ಲಿ ನಿಮ್ಗೆ ಆಲ್ರೆಡಿ ಎಲ್ಲರಿಗೆ ಒಂದು ಪರಿಚಯ, ಸುಮಾರು ಜನಕ್ಕೆ ಇರಲ್ಲ ಗ್ಯಾನೋಡರ್ಮಾದಲ್ಲಿ ಏನಿದೆ, ಯಾವ ರೀತಿ ಅದನ್ನ. ಸುಮ್ನೆ ಎಲ್ಲ ಜನಗಳಿಗೆ ಏನಂದ್ರೆ ನ್ಯೂಟ್ರಿಷನ್ ಅಂತ ಹೋಗ್ತಾರೆ. ನಮ್ಮ ನ್ಯೂಟ್ರಿಷನ್ ನಮ್ಮ ಲೆಮನೋಸಿ ಇಲ್ಲೇ ಇದೆ ನೋಡಿ, ನಮ್ ಗ್ಯಾನೋಡರ್ಮಾ ಲೆಮನ್ ಇದನ್ನ ಆಡ್ ಮಾಡಿರುವಂತಹ ರೆಡಿ ಜ್ಯೂಸ್ ಲೆಮನೋಸಿ. ಇದನ್ನ ತಗೊಂಡಾಗ ವಿಟಮಿನ್ ಸಿ ಯಾರಿಗೆ ಕಡಿಮೆ ಇರುತ್ತೆ, ತುಂಬಾ ಜನ ಹೇಳ್ತಾ ಇರ್ತಾರೆ ಈ ಕೈ ಅಂಗೈ ಎಲ್ಲ ಬೆವರ್ತಾ ಇರುತ್ತೆ, ನೀರ್ ಆಗ್ತಾ ಇರುತ್ತೆ, ಪಾದಗಳು ನೀರ್ ಆಗ್ತಾ ಇರುತ್ತೆ, ಸುಮ್ನೆ ಕೂತಿದ್ದಾಗೆಲ್ಲ ಕಣ್ಣಲ್ಲಿ ನೀರ್ ಬರುತ್ತೆ ಕೆಲವರಿಗೆ. ಯಾಕೆ ಇದೆಲ್ಲ ಆಗತ್ತೆ ಅಂದ್ರೆ ವಿಟಮಿನ್ ಸಿ ಕಡಿಮೆ ಇರುತ್ತೆ. ವಿಟಮಿನ್ ಸಿ ಕಡಿಮೆ ಇದ್ದವಾಗ ತುಂಬಾ ಜನ ಲೇಡೀಸ್ಗೆ ಸಿಕ್ಕಾಪಟ್ಟೆ ವಿಟಮಿನ್ ಸಿ ಕಡಿಮೆ, ಡಿಫಿಷಿಯನ್ಸಿ ಕಡಿಮೆ ಬರುತ್ತೆ. ಅವಾಗ ನಾವು ಲೆಮನೋಸಿನ ಇಂಟ್ರಡಕ್ಷನ್ ಮಾಡ್ಬೇಕು. ಆಮೇಲೆ ಕೆಲವ್ರಿಗೆ ಈ ಶುಗರ್ ಪೇಷಂಟ್ ಅವರು ನಾವು ಶುಗರ್ ಇದೆ ಅಂತ ಹೇಳಿ ಅದನ್ನ ಟಚ್ ಮಾಡೋದು. ಆಕ್ಚುಲಿ ಅವ್ರಿಗೆ ಶುಗರ್ ಸ್ವಲ್ಪನಾದ್ರೂ ಆಡ್ ಮಾಡ್ಲೇಬೇಕು ಬಾಡಿಗೆ. ಅವಾಗ ನಾವು ಇದನ್ನಲ್ಲಿ ವಾಟರ್ ಮಿಕ್ಸ್ ಮಾಡಿ ತಗೊಂಡ್ರೆ ಅವ್ರಿಗೇನು ಅಷ್ಟು ಶುಗರ್
ಅದು ವೈಟ್ ಶುಗರ್ ಡೈರೆಕ್ಟ್ ಆಗಿ ಮಾರ್ಕೆಟ್ ಅಲ್ಲಿ ಬರೋದನ್ನ ಯೂಸ್ ಮಾಡ್ತಾರೆ. ಅದರಿಂದ ಅವರಿಗೆ ತುಂಬಾ ಇನ್ಫೆಕ್ಷನ್ ಗಳಾಗತ್ತೆ, ಬ್ಯಾಕ್ಟೀರಿಯಲ್ ವೇರಿಯೇಷನ್, ಹಾರ್ಮೋನ್ ವೇರಿಯೇಷನ್ಸ್ ಆಗತ್ತೆ. ಇದ್ರಲ್ಲಿ ಅಷ್ಟು ನಮಗೆ ಡ್ಯಾಮೇಜ್ ಆಗೋದು ಯಾವ ತರದ್ದು ಡ್ಯಾಮೇಜ್ ಆಗಲ್ಲ. ಯಾಕೆ ಅಂದ್ರೆ ಇದ್ರಲ್ಲಿ ಗ್ಯಾನೋಡರ್ಮಾ ಇದೆ, ಲೆಮನ್ ಇದೆ, ಮತ್ತೆ ಇದರಲ್ಲಿ ನಮ್ಮ ಆಡ್ ಆಗಿರೋ ಕಂಟೆಂಟ್ ಕೂಡ ಅಷ್ಟು ಬ್ಯಾಲೆನ್ಸ್ಡ್ ಆಗತ್ತೆ. ಬಾಡಿಗೆ ರಿಕ್ವೈರ್ಮೆಂಟ್ ಏನಿದೆ ಅದು ಮಾತ್ರ ಆಡ್ ಮಾಡಿರೋದ್ರಿಂದ ಇದು ಬ್ಯಾಲೆನ್ಸ್ ಆಗತ್ತೆ. ಹಾಗಾಗಿ ನಮ್ಮ ಲೆಮನೋಸಿ ಇಸ್ ನಂಬರ್ 1 ಸ್ಪೆಷಲ್ ಡ್ರಿಂಕ್ ಇನ್ ದ ಸಮ್ಮರ್. ಓಕೆ, ಅದನ್ನ ಕೂಡ ಈಗ ನೋಡಿ ಹಾಕ್ತೀನಿ. ನೋಡಿ ಇದು ಕೂಡ ಹೆಂಗೆ ಅಂದ್ರೆ ಈ ಸಮ್ಮರ್ ಅಲ್ಲಿ ಈಗ ಬೆಳಗೊಳ್ಳೆ ಆಗ್ತಿದೆ ಹಂಗೆ ಸ್ವಲ್ಪ ನೋಡಿ ಟೆಂಪರೇಚರ್ ಜಾಸ್ತಿ ಆಗ್ತಾ ಇರುತ್ತೆ. ಸುಮ್ನೆ ನಾವು ಅದು ಇದು ಕುಡಿಯೋ ಬದಲು ಸುಮ್ನೆ ಸ್ಯಾಚುರೇಟ್ ಇಟ್ಕೊಂಡು ಬಿಸಿನೀರಲ್ಲಿ ಹಾಕೊಂಡ್ರೆ ನಾರ್ಮಲ್ ವಾಟರ್ ಹಾಕೊಂಡು ನೀರಲ್ಲಿ ಹಾಕ್ಬೇಕು, ಮಿಕ್ಸ್ ಇಟ್ ಇದನ್ನ ಮಿಕ್ಸ್ ಮಾಡೋದಷ್ಟೇ. ತುಂಬಾ ಜನ ನೋಡಿ ಶೆಕೆ ಕಣಪ್ಪ, ತುಂಬಾ ರೆಡಿ ಸುಸ್ತಪ್ಪ, ಟು ಡ್ರಿಂಕ್. ಆಗಲ್ಲ, ಸ್ಟ್ರೈನ್ ಆಗತ್ತೆ, ಕೂತ್ಕೊಳಕ್ ಆಗಲ್ಲ, ನಿಲ್ಲಕ್ ಆಗಲ್ಲ ಅಂತ ಇರ್ತಾರೆ. ಸುಸ್ತು ಸುಸ್ತು ಅಂತ ನೋಡಿ ಆ ವೀಕ್ನೆಸ್ ಗೆ ಇದು ನಂಬರ್ ಕೊಡಿ ಅದೊಂದು. ಓಕೆ, ಅದನ್ನ ಲೆಮನ್ ಈಸ್ ರೆಡಿ. ಎಷ್ಟು ಬೇಗ ಮಾಡ್ಬಿಟ್ಟೆ ನೋಡಿದ್ರ? ಇನ್ಸ್ಟೆಂಟ್. ಇದೇನ್ ಕಷ್ಟ ಆಗತ್ತಾ ನಿಮ್ಗೆ? ಕೂಡ ಅಷ್ಟೇ, ಯಾರ್ ಬೇಕಾದ್ರೆ ನೋಡಿ ಎಲ್ಲಾರು ಆಫೀಸ್ ಅಲ್ಲಿ ನಿಮ್ ಜೊತೆ 3 ಜನ ಕೂತಿರ್ತಾರಲ್ಲ, 3-4 ಜನಕ್ಕೆ ನೀವು ಇಂಟ್ರೊಡಕ್ಷನ್ ಮಾಡ್ಕೊಟ್ಬಿಡ್ಬೋದು ನಮ್ಮ ಲೆಮನೋಸಿನ. ಅದು ಕೂಡ ನೀವು ಕಾದಾರಿದ ನೀರು ಹಾಕೋಬಹುದು, ಬೇಕಾದ್ರೆ ಐಸ್ ಹಾಕೊಳ್ಬೋದು. ಐಸ್ ನ ಮಾಡ್ಬಿಟ್ಟು ಕೂಲ್ ಡ್ರಿಂಕ್ಸ್ ತರಾನು ಮಾಡ್ಕೊಳ್ಬೋದು. ಅದನ್ನ ಇಲ್ಲ ಅಂದ್ರೆ ಹಾಟ್ ವಾಟರ್, ತುಂಬಾ ಜನಕ್ಕೆ ನೆಗಡಿ, ಶೀತ, ಕೆಮ್ಮು ಅಂತ ಇರುತ್ತೆ ನೋಡಿ, ಅಂತವ್ರಿಗೆ ನಾವು ಕಾದಾರಿದ ನೀರಲ್ಲಿ ಮಿಕ್ಸ್ ಮಾಡಿ ಕೊಡ್ಬೋದು. ಮತ್ತೆ ಬಿಸಿ ನೀರಲ್ಲಿ ಯಾವತ್ತು ಹಾಕೊಳಕ್ ಹೋಗ್ಬೇಡಿ, ಯಾಕೆಂದ್ರೆ ಆ ಲೆಮನ್ ಕಂಟೆಂಟ್ ಅದರಲ್ಲಿ ಇದಾಗ್ಬಿಡತ್ತೆ, ಎಸೆನ್ಸ್ ಹೋಗ್ಬಿಡತ್ತೆ. ಹಾಗಾಗಿ ಸ್ವಲ್ಪ ಜೊತೆ ಇದ್ದಾಗ ಫಸ್ಟ್ ನಾವು ಕುಡಿಬೇಕು. ಅವಾಗ ಏನಪ್ಪಾ ಇದು ಅಂತ ಅವ್ರಿಗೆ ಆಂಕ್ಸಿಟಿ ಬರುತ್ತೆ ಅಂತ, ಏನೋ ಅಂತ ಏನ್ ಕುತೂಹಲ ಅವ್ರಿಗೆ, ಏನ್ ಕುಡಿತಿದ್ದಾನೆ ಅಂತ ಆಮೇಲೆ ಹೇಳ್ಬೇಕು. ಯಾಕಂದ್ರೆ ನೀವು ತಗೊಳ್ಳಿ ಅಂದ್ರೆ ಅವ್ರು ಏನಪ್ಪ ಏನ್ ಕೊಡ್ತಿದ್ದಾರೆ. ಅದು ಫಸ್ಟ್ ನಾವು ಶುಡ್ ಎಂಜಾಯ್ ದ ಡ್ರಿಂಕ್. ಒಂದು ಸ್ಮೈಲಿಂಗ್ ಫೇಸ್ ಒಂದು ಮಾಡ್ಬಿಟ್ಟು ನೀವು ಕುಡೀರಿ, ಆಟೋಮೆಟಿಕ್ ಆಗಿ ನಿಮ್ಗೆ ಕೆನ್ ಇಂಪ್ರೂವ್ ಆಗ ಆಟೋಮೆಟಿಕ್ ಆಗಿ ಕೇಳ್ತಾರೆ. ಯಾಕಂದ್ರೆ ವೆರಿ ಈಸಿ. ನೀವು ಪ್ರಯಾಣದಲ್ಲಿ ನೀವು ಹೋಗ್ಬೇಕಾದ್ರೆ, ಜರ್ನಿ ಮಾಡ್ಬೇಕಾದ್ರೆ, ಎಲ್ಲೇ ಆದ್ರೂ ಸಡನ್ ಆಗಿ ಬೇಕು ನಿಮ್ಗೆ, ಸುಸ್ತಾಯ್ತು ಅನ್ಕೊಳ್ಳಿ, ಗಾಡಿನ ಸೈಡ್ಗೆ ಹಾಕೊಳ್ಳಿ, ಮಾಡಿ. ಇದು ನಮಗೆ ಇವತ್ತಿನ ರಾಮನವಮಿ ಸ್ಪೆಷಲ್ ಲೆಮನ್ ಜ್ಯೂಸ್ ನೋಡಿ, ಲೆಮನೋಸಿ ಡಿಎಕ್ಸೆನ್ ನೋಡಿ. ಏನಪ್ಪ ಇದು ಅಂತಿದೆ, ಏನಪ್ಪ ಇದು ಲೆಮನೋಸಿ ಸಮ್ಮರ್ ಸ್ಪೆಷಲ್ ರಾಮನವಮಿಗೆ ಎಲ್ಲಾರ್ಗೆ ಪಾನಕದ ಅಭಿಷೇಕದ ಇದು, ಮತ್ತೆ ನಮಗೆ ಇವತ್ತಿನ ಆರೋಗ್ಯದ ಪಾನೀಯ ಅಂದ್ರೆ ಲೆಮನೋಸಿ ಡಿಎಕ್ಸೆನ್. ಓಕೆ, ಇದನ್ನ ಎಲ್ಲಾರು ತಗೊಳ್ಳಿ. ನೀವು ಕೂಲ್ ಆಗಿರ್ಬೋದು, ವಿಟಮಿನ್ ಸಿ ರಿಚ್, ವಿಟಮಿನ್ ಸಿ ನ್ಯೂಟ್ರಿಷನಲ್ ತಗೊಂಡಿರ್ಬೋದು. ಹಾಗಾಗಿ ರಾಮನವಮಿಯ ಶುಭಾಶಯಗಳು ಎಲ್ಲರಿಗೆ. ಓಕೆ, ನಮ್ಮ ಸಂದೇಶ, ನಮ್ಮ ಒಂದು ಸಂಸ್ಕೃತಿಯ ಸಂದೇಶ ಈ ತರ ಮಾಡ್ತಾ ಇದೀವಿ. ಈ ರೀತಿ ನಮ್ಮ ಬದಲಾವಣೆಗಳು ನಾವೇ ಮಾಡೋದ್ರಿಂದಾನೇ ನಾವು ಒಂದು ಬೇರೆಯವರಿಗೆ ಮಾಹಿತಿ ಕೊಡೋದು ಕೂಡ ಒಂದು ಒಳ್ಳೆಯ ಇದಾಗುತ್ತೆ. ತುಂಬಾ ಈಸಿ ನೋಡಿ, ಏನಿಲ್ಲ, ತುಂಬಾ ಸೂಪರ್ ಆಗಿದೆ. ಆಕ್ಚುಲಿ ಹೋಟೆಲ್ ಕಾಯೋ ಬದಲು ಮಾಡೋ ಬದಲು ಸುಮ್ಮನೆ ನೀರ್ ಕೊಡಪ್ಪ ಅಂದ್ರೆ ಎಲ್ಲರೂ ನೀರ್ ಕೊಟ್ಟೆ ತಕ್ಷಣ ಸ್ಯಾಚೆಟ್ ತಗೊಳ್ಳಿ ನೀವು ಕುಡೀರಿ. 4 ಜನ ಕೊಟ್ರೆ ಅದು ಆರೋಗ್ಯನೂ ಸಿಗುತ್ತೆ ನಿಮ್ಗೆ, ಸುಸ್ತು ಹೋಗುತ್ತೆ, ದಣಿವು ಇರಲ್ಲ. ಬೇಸಿಗೆಯಲ್ಲಿ ತುಂಬಾ ನಮ್ಮ ಸೂಪರ್ ಎನರ್ಜಿ ಬಂತು ನನಗೆ ಇವಾಗ. ವಿಟಮಿನ್ ಸಿ ಲೆಮನೋಸಿ ತಗೊಂಡಿದೀವಿ. ಇದು ನಮ್ಮ ಸಮ್ಮರ್ ಸ್ಪೆಷಲ್. ಈ ಒಂದು ಸಮ್ಮರ್ ಅಲ್ಲಿ ಎಷ್ಟೇ ಟೆಂಪರೇಚರ್ ಆಗ್ಲಿ, ಏನೇ ಆಗ್ಲಿ, ಯಾವ್ದಕ್ಕೂ ನಮ್ಗೆ ಭಯ ಇಲ್ಲ. ಯಾಕೆಂದ್ರೆ ನಮ್ಮ ಹತ್ರ ಸೊಲ್ಯೂಷನ್ ಇದೆ, ನಮ್ಮಲ್ಲಿ ಪ್ರಾಡಕ್ಟ್ ಇದೆ. ಈ ಪ್ರಾಡಕ್ಟ್ ನ ಯೂಸ್ ಮಾಡಿದ್ರೆ ಸಾಕು, ನಮ್ಗೆ ಎಲ್ಲಾ ತರದ್ದು ಸೊಲ್ಯೂಷನ್ ಸಿಕ್ಬಿಡುತ್ತೆ. ಹಾಗಾಗಿ ಲೆಮನೋಸಿ ನಮ್ ಸೆಕೆಂಡ್ ಸಮ್ಮರ್ ಸ್ಪೆಷಲ್ ಡ್ರಿಂಕ್ ಅಂತ ನಿಮ್ಗೆ ಎಲ್ಲರಿಗೂ ಇಂಟ್ರೊಡಕ್ಷನ್ ಮಾಡ್ತಾ ಇರೋದ್ರಿಂದ, ಇದನ್ನ ಕೂಡ ಪ್ರತಿಯೊಬ್ಬರು, ಮಕ್ಕಳಿಗಂತೂ ಇದು ತುಂಬಾ ಹೇಳಿ ಕೊಟ್ಟಿರುವಂತಹ ಒಂದು ಜ್ಯೂಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ಆ ಮಕ್ಕಳು ಮಾರ್ಕೆಟ್ ಅಲ್ಲಿ ಸಿಗೋದು ಅಂತಹ ಎಷ್ಟೊಂದು ಆಸಿಡ್ ಫಾರ್ಮ್, ಸಲ್ಫರ್ ಇದೆಲ್ಲ ಇರುವಂತಹ ಇದನ್ನ ಕುಡಿತಾರೆ. ಅದ್ರ ಬದಲು ನಮ್ಮ ಲೆಮನೋಸಿನ ಜಸ್ಟ್ ಅವ್ರಿಗೆ ಒಂದು ಚಾಕ್ಲೇಟ್ ತೆಕ್ಕೊಡೋ ಬದಲು ಒಂದು ಪ್ಯಾಕೆಟ್ ನ ಗಿಫ್ಟ್ ತರ ಕೊಟ್ಟು, ಇದಕ್ ನೀರ್ ಹಾಕೊಂಡ್ ಕುಡಿಯಪ್ಪ, ನೀನು ವಾಟರ್ ಬಾಟ್ಲ್ ಅಲ್ಲಿ ಮಿಕ್ಸ್ ಮಾಡ್ಕೊಂಡ್ ಕುಡಿಯಪ್ಪ ಅಂತ ಹೇಳಿದ್ರೆ ಸಾಕು. ಆ ಮಕ್ಕಳಿಗೆ ನಾವು ಒಂದು ಹ್ಯಾಬಿಟ್ ಯಾವ್ಯಾವ್ದನ್ನೋ ಹೇಳ್ಕೊಡ್ತೀವಿ, ಈ ತರದನ್ನ ಹೇಳ್ಕೊಟ್ಟಾಗ ಆ ಮಕ್ಕಳಲ್ಲೂ ಕೂಡ ಅವ್ರುಗಳು ಕಲ್ತ್ಕೊಳ್ತಾರೆ. ಯಾಕೆ ಅಲ್ಲೇ ನಾವು ಮಾಡಿದ್ದನ್ನೇ ಅವ್ರು ಮಾಡೋದು. ಆಕ್ಚುಲಿ ನಾವ್ ಏನ್ ತೋರಿಸ್ತೀವಿ ಅದನ್ನೇ ಮಾಡ್ತಾ ಇರ್ತಾರೆ. ನಾವ್ ಏನ್ ಬಾಯಲ್ಲಿ ಹೇಳಿದ್ರೆ ಅವ್ರು ಯಾರು ಮಾಡೋದಿಲ್ಲ. ಹಾಗಾಗಿ ನಾನು ಒಂದು ಟೀಚರ್ ಕೆಲಸ ಆಗಿ ನಾವು ಮಾಡ್ತಾ ಇದ್ರೆ ಮಕ್ಕಳು ನೋಡಿ ಸುಮಾರು ಜನ ಮಾಡ್ತಾ ಇದ್ರೆ, ನಾವು ಆರ್ಡರ್ ಮಾಡಿದ್ರೆ ಯಾರು ಮಾಡಕ್ ಹೋಗಲ್ಲ. ಅದಕ್ಕೋಸ್ಕರ ನಾವು ಅದನ್ನ ಹೇಳ್ಬೇಕು, ಮಾಡಿ ತೋರಿಸ್ಬೇಕು, ಮತ್ತೆ ಅವ್ರ ಜೊತೆ ನಾವು ತಗೊಂಡು
ಈಗ ಯಾವ ರೀತಿ ಇದನ್ನ ಉಪಯೋಗಿಸ್ಬೇಕು ಅಂತ ಮಾಡಿದಾಗ ಮಕ್ಕಳು ಆಟೋಮ್ಯಾಟಿಕ್ ಆಗಿ ಕಲಿತಾರೆ. ಹಾಗಾಗಿ ಮಕ್ಕಳು ಕೂಡ ನಾವು ಇದನ್ನ ಬೇಸಿಕ್ ನಮ್ಮ ಮಕ್ಕಳಿಗೆ ಚಿಕ್ಕ ಚಿಕ್ಕ ಮಕ್ಕಳು ಸ್ಕೂಲ್ ಮಕ್ಕಳಿಗೆ ಇದನ್ನೆಲ್ಲ ಒಂಥರ ಶಾಶೆಟ್ ಅಲ್ಲಿ ಹೇಳ್ಕೊಟ್ಟು ಮಾಡಿದ್ರೆ ಇದು ಮಕ್ಕಳಿಗೆ ಒಳ್ಳೆ ವಿಟಮಿನ್ ಸಿ ಸಿಗುತ್ತೆ, ಮತ್ತೆ ಒಳ್ಳೆ ಹ್ಯಾಬಿಟ್, ಒಳ್ಳೆ ಡ್ರಿಂಕ್ ನ ತಗೊಳ್ತಾರೆ. ಅದಕ್ಕೋಸ್ಕರ ಲೆಮನ್ ಇಸ್ ಸಮ್ಮರ್ ಸ್ಪೆಷಲ್ ಡ್ರಿಂಕ್. ಓಕೆ, ನೆಕ್ಸ್ಟ್ ಮುಂದೆ ಹೋಗೋಣ. ನಂಬರ್ ಒನ್ ಸ್ಪೆಷಲ್. ನೆಕ್ಸ್ಟ್ ಏನು, ನಮಗೆ ಸಮ್ಮರ್ ಅಲ್ಲಿ ಏನಂತ ತುಂಬಾನೇ ನ್ಯಾಚುರಲ್ ಆಗಿ ಯಾವ್ಯಾವ ತರ ಯೂಸ್ ಮಾಡ್ಬೇಕು ಅದನ್ನ ನಾನು ಇವಾಗ ಹೇಳ್ತೀನಿ. ದಟ್ ಈಸ್ ಅವರ್ ಕಂಬೂಚಾ. ಓಕೆ, ಕಂಬೂಚಾ ಇಟ್ ಈಸ್ ಓಕೆ ಸೂಪರ್ ಪ್ರೋಬಯೋಟಿಕ್ ಇರೋದ್ರಿಂದ ಆಂಟಿ ಆಕ್ಸಿಡೆಂಟ್. ಮತ್ತೆ ಇದನ್ನ ಆಕ್ಚುಲಿ ನಿಜವಾಗ್ಲೂ ನಮ್ಮ ಬಾಡಿಗೆ ಇದು ನ್ಯಾಚುರಲ್ ಎನರ್ಜಿ ಬೇಕು, ತಗೊಳ್ಳಿ ಕಂಬೂಚಾ. ಓಕೆ, ಕಂಬೂಚಾ ಕುಡಿದ್ರೆ ಏನೇನ್ ಬೆನಿಫಿಟ್ ಇದೆ, ಯಾತಕ್ ತಗೋಬೇಕು ಸರ್ ನಿಮ್ಮ ಕಂಬೂಚಾ, ಯಾಕೆ ತಗೋಬೇಕು ಮೇಡಮ್ ಅಂತ ಕೇಳ್ತಾರೆ. ಆಯ್ತು ಬನ್ನಿ ಯಾತಕ್ ತಗೋಬೇಕಂತ ಹೇಳ್ತೀವಿ. ನಿಮಗೆ ಆರೋಗ್ಯದ ಒಂದು ಕಾಳಜಿ ಇದೆಯಾ ಅಂತ ಕೇಳ್ಬೇಕು. ಆರೋಗ್ಯದ ಕಾಳಜಿ ಇದೆಯಾ, ನಮ್ಮ ಕಂಬೂಚಾನ ಯೂಸ್ ಮಾಡಿ. ಆಮೇಲೆ ಅದ್ರ ಜೊತೆ ನಮ್ಮ ಈ ಒಂದು ಬ್ಯಾನರ್, ಈ ಒಂದು ಇದನ್ನ ತಗೊಂಡು ಅವ್ರಿಗೆ ಪ್ರೆಸೆಂಟ್ ಮಾಡಿ. ಈ ಪ್ರೆಸೆಂಟ್ ಮಾಡಿದಾಗ ಇದು ಎರಡನ್ನು ಕೊಟ್ರೆ ಅದರಲ್ಲಿ ಇರುವಂತಹ ಡೀಟೇಲ್ಸ್ ಎಲ್ಲ ಓದ್ಕೊಳ್ತಾರೆ. ಆಮೇಲೆ ಇದನ್ನ ನಾವು ಅವ್ರಿಗೆ ಟೇಸ್ಟ್ ಮಾಡ್ಲಿಕ್ಕೆ ಮತ್ತೆ ಒಂದು ಸ್ಯಾಂಪಲ್ ಇದನ್ನ ಕೊಟ್ಟು ನಾವ್ ಅದನ್ನ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ಬೇಕು. ಮಾಡಿದಾಗ ಇದ್ರ ಬಗ್ಗೆ ನಮ್ಮ ಸಮ್ಮರ್ ಸ್ಪೆಷಲ್ ನಂಬರ್ ಒನ್ ರೆಡಿ ಟು ಡ್ರಿಂಕ್. ಏನು ಬೇಡ ನಿಮಗೆ, ಯಾವ ನೀರು ಬೇಡ, ಏನು ಬೇಡ. ಇದನ್ನ ಓಪನ್ ಮಾಡಕ್ ಬರ್ಬೇಕಷ್ಟೇ ಗೊತ್ತು. ಇದರಲ್ಲೂ ಕೂಡ ನಮ್ಗೆ ಎಂತಹ ಒಂದು ಡೈಜೆಷನ್ ಇದೆ, ಮತ್ತೆ ಇದರಲ್ಲಿ ನಮ್ಗೆ ಸಿಕ್ಕಾಪಟ್ಟೆ ಕೂಲ್ ಆಗತ್ತೆ, ಬಾಡಿ ಬ್ಯಾಲೆನ್ಸ್ ಮಾಡತ್ತೆ. ಮತ್ತೆ ಲಿವರ್ ಸಿಕ್ಕಾಪಟ್ಟೆ ಜಾಸ್ತಿ ಬ್ಲಾಕೇಜ್ ಇರುತ್ತೆ. ಈಗ ತುಂಬಾ ಜನಕ್ಕೆ ಹಾರ್ಟ್, ಲಂಗ್ಸ್, ಲಿವರ್ ಇದೆಲ್ಲದ್ರಲ್ಲೂ ತೊಂದರೆ ಪಡ್ತಾ ಇರ್ತಾರೆ. ಡೈಲಿ ಬೆಳಗ್ಗೆ 1 ಬಾಟಲ್ ತಗೊಳ್ಳಿ, ಸಾಯಂಕಾಲದಷ್ಟೊಳಗೆ ನಿಮ್ಮ ಶರೀರದಲ್ಲಿ ಇರುವಂತಹ ಕಸ ಆಗ್ಲಿ ಒಂದು ಸ್ಕ್ಯಾನರ್ ಏನಂದ್ರೆ ಡಿಟಾಕ್ಸಿಫಿಕೇಶನ್ ಆ ಕೆಲಸ ಮಾಡತ್ತೆ. ಹಾಗಾಗಿ ಇದನ್ನ ತಗೊಳ್ಳಿ. ಇದರಲ್ಲಿ ಶುಗರ್ ಇದೆ ಅಂತ ಒಂದು ಕಂಪ್ಲೇಂಟ್ ಹೇಳ್ತಾರೆ. ಹೌದು, ಶುಗರ್ ಇಲ್ದೇ ಇದ್ರೆ ಇದರಲ್ಲಿ ಅದನ್ನ ಕುಡಿಯೋದಕ್ಕಾಗೋದಿಲ್ಲ. ಮತ್ತೆ ಶುಗರ್ ಇರೋದ್ರಿಂದಾನೆ ಅದು ಯಾವ್ದು ನಮಗೆ ಸೈಡ್ ಎಫೆಕ್ಟ್ ಮಾಡೋದಿಲ್ಲ. ಇದರಿಂದ ತಗೊಳ್ಳೋದು ಕಂಬೂಚಾನ ತಗೊಂಡಾಗ ನಮ್ಮ ಒಂದು ಎನರ್ಜಿ ಲೆವೆಲ್ ಇಂಪ್ರೂವ್ ಆಗುತ್ತೆ. ತುಂಬಾ ಜನಕ್ಕೆ ಊಟ ಮಾಡ್ಬಿಟ್ಟು ಸುಸ್ತು ಪಡ್ತಾ ಇರ್ತಾರೆ, ಗ್ಯಾಸ್ಟ್ರಿಕ್ ಆಗ್ತಾ ಇರುತ್ತೆ, ಆ ಗ್ಯಾಸ್ ಎಲ್ಲ ಹೋಗುತ್ತೆ. ಮತ್ತೆ ರೆಡಿ ಎಲ್ ಬೇಕಾದ್ರೂ ನೀವು ಯೂಸ್ ಮಾಡ್ಬೋದು. ಮತ್ತೆ ಇದು ಕ್ಯಾಪ್ ಓಪನ್ ಮಾಡದೇ ಇದ್ರೆ ನಾವು ಇದನ್ನ ಲಾಂಗ್ ಪೀರಿಯಡ್ ಅಲ್ಲಿ ಇಡ್ಬೋದು. ಅದರಲ್ಲಿ ಲಾಂಗ್ ಪೀರಿಯಡ್ ಅಲ್ಲಿ ನಾವು ಸ್ಟೋರ್ ಮಾಡಿ ಇಟ್ಕೊಳ್ಬಹುದು. ಇದು ಒಂದು ನಮ್ಗೆ ಇದ್ರ ಕೇಸಲ್ಲಿ 16 ಬಾಟಲ್ಸ್ ಬರುತ್ತೆ. ಆ 16 ಬಾಟಲ್ ನ ನೀವು ಒಂದು ಮನೆಯಲ್ಲಿ ಫ್ಯಾಮಿಲಿನಲ್ಲಿ ಯಾರಿಗೆ ಏನೇ ಟೈಮ್ ಅಲ್ಲಿ ಡೈಜೆಷನ್ ಪ್ರಾಬ್ಲಮ್ ಆಗತ್ತೆ, ಮತ್ತೆ ಯಾವಾಗ್ಲೂ ಹೊಟ್ಟೆನಲ್ಲಿ ಏನಾದ್ರೂ ತೊಂದರೆಗಳಾಗತ್ತೆ, ಮತ್ತೆ ಫುಡ್ ಪಾಯ್ಸನಿಂಗ್ ಆಗಿರುತ್ತೆ, ಆ ತರ ಟೈಮಲ್ಲೆಲ್ಲ ನಮ್ಮ ಕಂಬೂಚಾ ಯೂಸ್ ಆಗುತ್ತೆ. ಅದರಿಂದ ದಿಸ್ ಈಸ್ ಅವರ್ ನಂಬರ್ ಒನ್ ಸ್ಪೆಷಲ್ ಸಮ್ಮರ್ ಡ್ರಿಂಕ್. ತೋರಿಸ್ಬೋಣ. ಇದ್ರ ಬಗ್ಗೆ ಎಲ್ಲ ಇನ್ನೊಂದು ಸಣ್ಣದೊಂದು ಹೇಳ್ಬೇಕು ಅಂತಂದ್ರೆ, ಇದು ನೋಡಿ ನಮ್ಗೆ ತುಂಬಾ ರಿಚ್ ಇನ್ ಏನಂತಾರೆ ಪ್ರೋಬಯೋಟಿಕ್ಸ್. ಅಂದ್ರೆ ಯಾವ್ದೇ ತರ ನಿಮ್ಗೆ ಕೆಲವರೆಲ್ಲ ಥಮ್ಸ್ ಅಪ್ ಕೊಡಿ, 7 ಅಪ್ ಕೊಡಿ, ಅದು ಇದು ಅಂತಾರಲ್ಲ. ಮೊನ್ನೆ ಒಂದು ಸಣ್ಣ ನಂದು ಒಂದು ಇನ್ಸಿಡೆಂಟ್ ಹೇಳ್ಬೇಕು ಅಂತಂದ್ರೆ, ನಾವೊಂದು ರಿಸಾರ್ಟ್ಗೆ ಹೋಗಿದ್ವಿ ಮೊನ್ನೆ. ಅಲ್ಲಿ ಒಂದು ಸ್ಯಾಂಪಲ್ ಕೊಟ್ಟಾಗ ಎಲ್ರು ಏನ್ರಿ ಇದು ಹಿಂಗಿದೆ ಹಂಗಿದೆ ಅಂದ್ರು. ಆಮೇಲೆ ಡೈರೆಕ್ಟ್ ಆಗಿ ಫುಲ್ 16 ಕೇಸ್ ಹೋಯ್ತು ನೋಡಿ, ಒಂದ್ ಕ್ರೇನ್ ಫುಲ್ ಹೋಯ್ತು. ಆ ಟೇಸ್ಟ್ ಇಂದ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಮ್ಯಾನೇಜಿಂಗ್ ಡೈರೆಕ್ಟರ್ ಹಿಮ್ಸೆಲ್ಫ್ ಈಸ್ ಟೋಲ್ಡ್ ವೆರಿ ತುಂಬಾ ಚೆನ್ನಾಗಿದೆ, ಅತ್ಯುತ್ತಮವಾಗಿ ಒಂಥರ ಬೇರೆ ಇದ್ ಮಾಡಿ, ನಾವು ಕೂಡ ರೆಕಮೆಂಡ್ ಮಾಡ್ತೀವಿ ನಿಮ್ಗೆ. ಇದನ್ನ ನಾವು ಸಡನ್ ಆಗಿ ಮಾಡಬಾರ್ದು, ನಿಧಾನಕ್ಕೆ ಓಪನ್ ಮಾಡ್ಬೇಕು. ಓಪನ್ ಮಾಡಿದಾಗ ಗ್ಯಾಸ್ ಫಾರ್ಮೇಶನ್ ಈ ತರ ಇದಾಗತ್ತೆ. ಗ್ಲಾಸ್ ಚೂರು ಶೀಕ್ ಆಯ್ತು ಅಂದ್ರೆ ಸ್ವಲ್ಪ ಇದಾಗುತ್ತೆ. ಓಕೆ, ಎಲ್ಲ ಫುಲ್ ಹೀಗೆ ಹೊರಗಡೆ ಏರ್ ಎಲ್ಲ ಹೊರಗಡೆ. ಬೇರೆ ಡ್ರಿಂಕ್ ಎಲ್ಲ ಹೆಂಗಂದ್ರೆ ಶೇಕ್ ವೆಲ್ ಬಿಫೋರ್ ಯೂಸ್ ಅಂತ ನೋಡಿ, ಇದರಲ್ಲಿ ಡೋಂಟ್ ಶೇಕ್ ಇಟ್. ಶೇಕ್ ಆದ್ರೆ ನಿಮ್ಗೆ ಎಲ್ಲ ಫುಲ್ ರಿಟರ್ನ್ ಬರುತ್ತೆ. ಹಾಗಾಗಿ ಇದನ್ನ ನಾವು ನಿಧಾನಕ್ಕೆ ಹೀಗೆ ಓಪನ್ ಮಾಡ್ಬೇಕು. ರೆಡಿ. ಈಗ ಕಂಬೂಚಾ ಇಸ್ ರೆಡಿ ಟು ಡ್ರಿಂಕ್.
ಹಾಟ್. ಇವಾಗ ಸಮ್ಮರ್ ಶುರು ಆಗ್ಬಿಟ್ಟಿದೆ. ಸಮ್ಮರ್ ಶುರು. ಇನ್ನೇನ್ 10 ಗಂಟೆ ಆಗ್ತಿದ್ದಂಗೆ ನಿಮ್ಗೆ ಟೆಂಪರೇಚರ್ ಕೂಡ ಏನಿಲ್ಲ, ರೈಸ್ ಆಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಯಾರು ಕಾಫಿ ಟೀ ಕುಡಿಯಲ್ಲ, ನಮ್ಗೆ ಅಭ್ಯಾಸ ಇಲ್ಲ, ತಗೊಳ್ಳಿ ಕಂಬೂಚಾ ಇಸ್ ರೆಡಿ ಅಂತ ಹೇಳಿ ಕೊಡ್ಬೋದು. ಇದರಲ್ಲಿ ನಮಗೆ ಈ ಮೇಲ್ಗಡೆ ಇದೆ ನೋಡಿ, ದಟ್ ಕಂಟೆಂಟ್ ಕಾಣ್ತಾ ಇದೆಯಾ? ದಿಸ್ ಕಂಟೆಂಟ್ ಓನ್ಲಿ ನಮ್ಮ ಕೊಲೆಸ್ಟ್ರಾಲ್ ನ ಒಂದು ಸರಿ ಮಾಡತ್ತೆ, ಒಳಗಡೆ ಹೋಗಿ ಅದು ಪ್ರೋಬಯೋಟಿಕ್ ಅನ್ನೋದಕ್ಕೆ ಅದೇನೆ ಅದು ಮೀನಿಂಗು. ಇದನ್ನ ನಾವು ಹೇಗೆ ಇಬ್ರು ತಗೊಳ್ಬೇಕು? ಈಗ ಮನೆಯಲ್ಲಿ ಒಂದು ಬಾಟ್ಲ್ ಓಪನ್ ಮಾಡಿದ ತಕ್ಷಣ ಎಲ್ಲಾರು ಕುಡಿಬೇಕಾ? ಹೌದು ಅಂತ ನಾನ್ ಅದನ್ನ ತಿರ್ಗಾ ಫ್ರಿಡ್ಜ್ ಅಲ್ಲಿ ಇಡಿ ಅಂತ ಹೇಳೋದಿಲ್ಲ. ಯಾಕೆಂದ್ರೆ ಒಂದ್ಸತಿ ಓಪನ್ ಮಾಡಿದ್ರೆ ನೀವ್ ಅದನ್ನ ಎಲ್ಲಾರು ಉಪಯೋಗಿಸ್ಬಿಡಿ ಅಂತಾನೆ ಹೇಳ್ತೀನಿ. ಯಾಕೆಂದ್ರೆ ಅದ್ರಲ್ಲಿ ಇರೋ ಎನರ್ಜಿನ ಬಾಡಿ ಒಳಗಡೆ ಹೋಗ್ಬೇಕು. ನಾವು ಫ್ರಿಡ್ಜ್ ಅಲ್ಲಿ ಇಟ್ಬಿಟ್ಟು ಮತ್ತೆ ಕೂಲ್ ಆಗಿ ಮಾಡ್ಕೊಂಡು ಇದೆಲ್ಲಾ ಮಾಡ್ಕೊಂಡ್ ಕುಡಿದ್ರೆ ಅದ್ರಲ್ಲಿರೋ ಎನರ್ಜಿ ಎಲ್ಲ ಹೋಗ್ಬಿಡುತ್ತೆ, ಮತ್ತೆ ಬಾಡಿಗೆ ಅದು ಕನೆಕ್ಟ್ ಆಗಲ್ಲ. ತುಂಬಾ ಜನ ಅವ್ರ ಇಷ್ಟ ಬಂದಂಗ್ ಮಾಡ್ತಾರೆ, ಅದ್ರ ರಿಸಲ್ಟ್ ಸಿಗೋದಿಲ್ಲ. ಅವಾಗ ನಮ್ಗೆ ಅದನ್ನ ರಿವರ್ಸ್ ಬೆನಿಫಿಟ್ ಹೇಳ್ತಾರೆ. ಹಾಗೆ ನೋಡಿ ಒಳ್ಳೆ ಇಮ್ಯೂನ್ ಸಿಸ್ಟಮ್, ದಿಸ್ ಈಸ್ ಅವರ್ ದೇಹದ ರಕ್ಷಣೆನ ನೋಡಿ. ನಮ್ ಇಬ್ರು ನಾವು ಶೇರ್ ಮಾಡ್ಕೊಂಡ್ಬಿಟ್ವಿ. ಇವಾಗ ಒಂದು ಬಾಟ್ಲ್ ಅಲ್ಲಿ ವಿ ಆರ್ ಟೇಕಿಂಗ್ ಕಂಬೂಚಾ ಡ್ರಿಂಕ್. ದಿಸ್ ಈಸ್ ಆಲ್ಸೋ ಸಮ್ಮರ್ ಸ್ಪೆಷಲ್. ಓಕೆ, ಮತ್ತೆ ಚಿಯರ್ಸ್. ಓಕೆ, ಇದು ಒಂದು ಸಮ್ಮರ್ ಸ್ಪೆಷಲ್ ರಾಮನವಮಿಗೆ ಕಂಬೂಚಾ. ಸಿ ಕಂಬೂಚಾ ರೆಡಿ ಟು ಡ್ರಿಂಕ್. ಸಿ, open and put it in the glass. Okay, ready to drink kombucha. ಯಾವುದೇ ತರ ಸೈಡ್ ಎಫೆಕ್ಟ್ ಇಲ್ಲ, ಇದು ನಾರ್ಮಲೈಸಿಂಗ್ ಯುವರ್ ಬಾಡಿ ಫಂಕ್ಷನ್. ಓಕೆ, ಸೂಪರ್ ಸೂಪರ್, ಎಕ್ಸಲೆಂಟ್, ಸೂಪರ್ ಆಗಿದೆ ಟೇಸ್ಟ್. ಟೇಸ್ಟ್ ನೋಡಿ ಮಸ್ತ್ ಆಗಿದೆ. ಯಾರ್ ಬೇಕಾದ್ರೂ ಬೇಕಾ ತಗೊಳ್ಳಿ, ಕುಡಿತಾ ಬನ್ನಿ, ಬೇಕಾ ನಮ್ ಜೊತೆನೆ ಕುಡೀರಿ. ಓಕೆ, ದಿಸ್ ಇಸ್ ಅ ವೆರಿ ಗುಡ್ ಸ್ಪೆಷಲ್ ಸಮ್ಮರ್ ಡ್ರಿಂಕ್ ಕಂಬೂಚಾ. ರಾಮನವಮಿ ಶುಭಾಶಯಗಳು. ಎಲ್ಲಾರು ಕಂಬೂಚಾ ಕುಡೀರಿ. ಇವತ್ತು ಆರೋಗ್ಯದಿಂದ ಇರಿ. ನಿಮ್ಮ ಒಂದು ಆರೋಗ್ಯ ವೃದ್ಧಿ ಮಾಡ್ಕೊಳ್ಬೇಕಂದ್ರೆ ನಾನು ತೋರ್ಸಿರುವಂತಹ ಸಮ್ಮರ್ ಸ್ಪೆಷಲ್ ಡ್ರಿಂಕ್ಸ್ ನ ಎಲ್ಲಾರು ಕನ್ಸ್ಯೂಮ್ ಮಾಡಿ. ನಾವು ಇವಾಗ ಕುಡಿತಾ ಇದೀವಿ. ವಾಟರ್ ಡ್ರಿಂಕ್ ನೋಡಿ, ಅದರಲ್ಲಿರೋಂತ ಒಗಚು, ದಟ್ ಈಸ್ ಅವರ್ ಆಕ್ಚುಲಿ ಮೌತ್ ಕ್ಲೆನ್ಸ್ ಆಗತ್ತೆ. ಮತ್ತೆ ಆ ಒಗಚಿಂದ ನಮ್ಮ ವಿಟಮಿನ್ ಸಿ ಒಂದು ಈ ನಲ್ಲಿಕಾಯಿ ಜ್ಯೂಸ್ ಇದೆಯಲ್ಲ ಆ ರೀತಿ ಕುಡ್ದಂಗಿದೆ. ಯಾಕೆ ನಲ್ಲಿಕಾಯಿ ಜ್ಯೂಸ್ ಕುಡ್ದವ್ರಿಗೆ ಮಾತ್ರ ಇದ್ರದ್ದು ಟೇಸ್ಟ್ ಹೆಂಗಿದೆ ಅಂತ ಗೊತ್ತಾಗುತ್ತೆ. ಯಾರು ನಲ್ಲಿಕಾಯಿ ಜ್ಯೂಸ್ ಕುಡ್ದಿರಲ್ಲ ಅವ್ರು ಬೇರೆ ಇನ್ ಬೇಕಾದ್ರೆ ಬೇರೆ ಹೇಳ್ತಾರೆ. ನಲ್ಲಿಕಾಯಿ ಜ್ಯೂಸ್ ಇಸ್ ಅದು ವಿಟಮಿನ್ ಸಿ ಕಂಟೆಂಟ್. ಅದರಲ್ಲೂ ಕೂಡ ಜಾಸ್ತಿ ನಮ್ಗೆ ಒಗಚು ಫೀಲ್ ಆಗುತ್ತೆ. ಇದ್ರಲ್ಲೂ ಹಾಗೆ ಇದೆ. ಗಲ್ಟ್ ಫ್ರೀ ಪ್ರೋಬಯೋಟಿಕ್ ಡ್ರಿಂಕ್, ಎನರ್ಜಿ ಒಳ್ಳೆ ನಿಮ್ಗೆ ಮಲ್ಟಿ ವಿಟಮಿನ್ ತರ ಒಳ್ಳೆ ಮೋಷನ್ ಆಗುತ್ತೆ. ಇದರಿಂದ ಒಳ್ಳೆ ಎನರ್ಜೆಟಿಕ್, ಒಳಗೆ ನಿಮ್ಗೆ ದೇಹದ ಇಮ್ಯೂನ್ ಸಿಸ್ಟಮ್ ಜಾಸ್ತಿ ಆಗುತ್ತೆ. ದೇಹದ ರಕ್ಷಣೆ, ಇನ್ನರ್ ನಿಮ್ಮ ಕೆಪಾಸಿಟಿನ ಜಾಸ್ತಿ ಮಾಡ್ತೇವೆ. ಈಗ ನಮ್ಮಲ್ಲಿ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಬರ್ತಾರೆ ಟ್ಯೂಷನ್ಗೆ. ನಾನು ತಗೊಂಡಾಗ ಫಸ್ಟ್ ಕಂಬೂಚಾ ಇಂಟ್ರೊಡಕ್ಷನ್ ಮಾಡಿದೆ. ಈಗ ತುಂಬಾ ಸಮ್ಮರ್ ಸೆಕೆ ಆಯ್ತು, ಮೇಡಮ್ ಒಂದ್ ಕಂಬೂಚಾ ಕೊಡಿ ಅಂತ ಕೇಳ್ತಾ ಇದಾರೆ. ಈಗ ಕಂಬೂಚಾ ಕುಡಿದೆ ಅವರು ಹೋಗೋದೇ ಇಲ್ಲ, ಅವ್ರ ತಾಯಿ ತಂದೆನ ಕೇಳೋದೇ ಇಲ್ಲ. ಈಗ ಡೈರೆಕ್ಟ್ ಆಗಿ ಬರ್ತಾರೆ ನಮ್ಮ ಹತ್ರ, ಕಂಬೂಚಾ ಕುಡಿತಾರೆ, ಆಮೇಲೆ ಅವ್ರ ತಂದೆ ತಾಯಿ ಬಂದು ಪೇ ಮಾಡ್ಬಿಟ್ಟು ಹೋಗ್ತಾರೆ. ಹೀಗೆ ನಾವು ಇಂಟ್ರೊಡಕ್ಷನ್ ಮಾಡ್ತೀವಿ, ಮಾಡಿದ್ಬಿಟ್ಟು ಅವ್ರಗಳ ಜೊತೆ ನಾವು ಈ ತರ ತಗೊಂಡು ಕನ್ಸ್ಯೂಮ್ ಮಾಡ್ತೀವಿ. ಹಾಗಾಗಿ ಕಂಬೂಚಾ ಇಸ್ ನಂಬರ್ 1 ಸ್ಪೆಷಲ್ ಸಮ್ಮರ್ ಡ್ರಿಂಕ್. ನೋಡಿದ್ರ ಎಷ್ಟು ಚೆನ್ನಾಗಿತ್ತು. ನಾವಿವತ್ತು ಕುಡಿದ್ವಿ. ವಾವ್ ವಾವ್ ಅಂತ ಇದೆ. ಸೂಪರ್ ಆಗಿ ನಿಜವಾಗ್ಲೂ ಎಂಜಾಯ್ಡ್. ಯಾರಾದ್ರೂ ಮಾತಾಡಿದ್ರೆ ಮಾತಾಡ್ಬೋದು. ನೋಡಿ, ಕೊಂಬುಚಾ ಬಗ್ಗೆ ತುಂಬಾ ಡೀಟೇಲ್ ಆಗಿ ಅವ್ರು ಹೇಳಿದ್ದಾರೆ. ಅದು ಓಪನ್ ಮಾಡಿ ಹೇಗೆ ಓಪನ್ ಮಾಡುವುದಂತ ತಿಳಿಸ್ಕೊಟ್ಟಿದ್ದಾರೆ, ಸ್ಲೋ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅವರ ಎಕ್ಸ್ಪೀರಿಯನ್ಸ್ ಏನಿದೆ ಅಂತ ಹೇಳಿದ್ರೆ 100% ನಮ್ಗೆ ತಿಳಿಸ್ತಾ ಇದ್ದಾರೆ. ಮತ್ತೆ ಅದರ ಬೆನಿಫಿಟ್ಸ್. ಆಮೇಲೆ ಒಂದ್ ಕಡೆ ಹೇಳಿದ್ರು ಅವರು, DXN ನಿಮ್ಗೆ ಬೇರೆ ಬೇರೆ ಪ್ರಾಡಕ್ಟ್ ಇದೆ, ಆದ್ರೆ ಇದು ಇನ್ಸ್ಟೆಂಟ್, ಸಂಜೆ ಒಳಗೆ ನಿಮ್ಮ ಇದ್ರ ರಿಸಲ್ಟ್ ಗೊತ್ತಾಗ್ತದೆ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಇದರಲ್ಲಿ ಪ್ರೋಬಯೋಟಿಕ್. ಎಷ್ಟೋ ಜನರಿಗೆ ಮೋಷನ್ ಹೋಗುದಿಲ್ಲ, ಯೂರಿನ್ ಇನ್ಫೆಕ್ಷನ್ ಇರ್ತದೆ, ಹೊಟ್ಟೆ ಅಜೀರ್ಣ ಆಗಿರ್ತದೆ, ಹುಳಿ ತೇಗ್ ಬರ್ತಾ ಇರ್ತದೆ, ಹೊಟ್ಟೆ ನೋವು ಆಗ್ತಾ ಇರ್ತದೆ, ಆಮೇಲೆ ಹೊಟ್ಟೆ ನೋವಾದ್ರೆ ನಿದ್ರೆನೂ ಸರಿ ಬರುದಿಲ್ಲ. ಇದೆಲ್ಲದಕ್ಕೂ ಕೊಂಬೂಚಾ ಈಗ ಮತ್ತೆ ಅಂದ್ರೆ ಸಮ್ಮರ್ ಡ್ರಿಂಕ್ಸ್ ಅಂತ ಹೇಳಿದ್ದಾರೆ. ರಿಯಲಿ ಗ್ರೇಟ್. ಯಾರಾದ್ರೂ ಇದ್ರ ಬಗ್ಗೆ ಕೇಳುದಿದ್ರೆ ಕೇಳ್ಬೋದು, ಅವ್ರ ಜೊತೆಗೆ ಇವಾಗ್ಲೇನೆ ಲೈವ್ ಅಲ್ಲೇ ಕೇಳ್ಬೋದು. ಎನಿಥಿಂಗ್ ಯಾರ್ಯಾರು ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ, ಯಾರ್ಯಾರು ಕುಡ್ತಿದ್ದಾರೆ, ಅದ್ರ ಬಗ್ಗೆ ಟೇಸ್ಟ್ ಮತ್ತೆ ಸಮ್ಮರ್. ಗುಡ್ ಮಾರ್ನಿಂಗ್. ಹೇಳಿ. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್, ಪುಷ್ಪರಾಜ್ ಉಡುಪಿಯಿಂದ.
ನಮಸ್ಕಾರ. ಎಕ್ಸಲೆಂಟ್. ನೀವು ನಮಸ್ತೆ ಮೇಡಮ್. ರಿಯಲಿ ನೀವು ಕಪಲ್ಸ್ ಅನ್ನು ನೋಡ್ಬೇಕಾದ್ರೆ ರಿಯಲಿ ಗ್ರೇಟ್. ನೀವು ಕಪಲ್ಸ್ ಅದನ್ನು ಫಸ್ಟ್ ನಿಮ್ಗೆ ರಾಮನವಮಿ ಶುಭಾಶಯ ಹೇಳ್ತಿದ್ದೇನೆ. ಕೊಂಬುಚ ಅಂತೂ ನೀವು Thank you, ಬಿಲೀವ್ thank you. ಮಾಡ್ಲಿಕ್ಕೆ ನಂದು ಫೇವರೇಟ್ ಡ್ರಿಂಕ್ಸ್. ನಾನೀಗ 7-8 ಪೇಸ್ ಕುಡ್ದಾಯ್ತು ಆಲ್ರೆಡಿ ರೆಕಮೆಂಡ್ ಮಾಡಿ ಆಗಿದೆ. ಅದರಲ್ಲಿ ಇನ್ನು ನೀವು ಹೇಳಿದ್ರಿ ಶುಗರ್ Okay. ಉಂಟು ಅಂತ ಹೇಳಿ. ಶುಗರ್ ಅಂದ್ರೆ ನೋಡಿ, ಡಾಕ್ಟ್ರೇ ನನ್ಗೆ ಹೇಳಿದ್ರು, ರತ್ನ ವಸ್ಪಾಲ್ ಡಾಕ್ಟರ್ ಅವರೇ ಮೇಡಮ್ ಹೇಳಿದ್ರು, ಶುಗರ್ ಪೇಷಂಟ್ ಶುಗರ್ ತಿನ್ಬಂತ ಏನಿಲ್ಲ, ಸ್ವಲ್ಪ ಕಮ್ಮಿ ತಿನ್ನಿ. ಆದ್ರೆ ಇದರಲ್ಲಿ ಶುಗರ್ ಇದ್ರು ಸಹ ಆ ಸ್ಕೋಬಿ ಉಂಟಲ್ಲ, ನಮ್ಮ ಹೊಟ್ಟೆ ಒಳಗೆ ಹೋದ ತಕ್ಷಣ ಆ ಶುಗರ್ ಕಂಟೆಂಟ್ಸ್ ಅನ್ನು ತಿಂತದೆ ಅದು. ಹಾಗಾಗಿ ತೊಂದರೆ ಇಲ್ಲ. ಮತ್ತೆ ನೋಡಿ, ನಾನು ಇದು ಹೇಳ್ಬೇಕಾದ್ರೆ ಒಂದು 5 ನಿಮಿಷದಲ್ಲಿ ಇನ್ಸ್ಟಂಟ್ ರಿಸಲ್ಟ್ ಕೊಡೋದಿದ್ರೆ ಕೊಂಬು ಚಾ ಮಾತ್ರ. ಯಾಕಂದ್ರೆ ನಾನು ಒಬ್ಬರಿಗೆ ರೆಕಮೆಂಡ್ ಮಾಡಿದ್ದೆ ನಮ್ಮ ಸ್ಟಾಕ್ ಪಾಯಿಂಟ್ ಉಡುಪಿಯಿಂದ. ಅವ್ರ ಕಡೆಗೆ 5 ನಿಮಿಷದಲ್ಲೇ ಅವ್ರಿಗೆ ಗೊತ್ತಾಯ್ತು, ಇದು ಮಾರಿ ಅವರು ಉಚ್ಚಿಲದವ್ರು ಹೇಳಿ ಹೋಗಿದ್ದಾರೆ, ನನ್ಗೆ ಒಂದು ಬಾಕ್ಸ್ ಕೊಡಿ ಅಂತ ಹೇಳಿದ್ದಾರೆ. ಅಂತ ಒಂದು ಫ್ಯಾಂಟಾಸ್ಟಿಕ್ ಡ್ರಿಂಕ್ಸ್ ಹೇಳ್ಬೋದು. ಯಾಕಂದ್ರೆ ಸ್ವಲ್ಪ ಈಗ ಈ ಸಮ್ಮರ್ ಇದರಲ್ಲಿ ಸ್ವಲ್ಪ ನಾವು ಕೋಲ್ಡ್ ಮಾಡಿ ಕುಡಿದ್ರೆ ಇನ್ನೂ ಟೇಸ್ಟ್ ಇರುತ್ತೆ. ಯಾಕಂದ್ರೆ ನಾನು ಮೊನ್ನೆ ಒಂದು ಟೆಂಪಲ್ ಸ್ಟಾಲ್ ಹಾಕಿದ್ದೆ, ಬಾಂಬೆನವರೆಲ್ಲ ಸ್ವಲ್ಪ ನಾನು ಐಸ್ ಕ್ಯೂಬ್ ಎಲ್ಲ ಹಾಕಿ ಮಾಡಿದ್ದು ಕೊಟ್ಟಿದೆ. ಎಕ್ಸಲೆಂಟ್. ನೀವು ಸ್ವಲ್ಪ ಕೋಲ್ಡ್ ಮಾಡಿ ಕುಡಿದ್ರೆ ಫ್ಯಾಂಟಾಸ್ಟಿಕ್ ಐಸ್ ಜೊತೆಲಿ ಇರ್ತದೆ. ಕುಡಿಯೋದು ಒಳ್ಳೇದು ನಾವು. ಇನ್ಫಾರ್ಮೇಶನ್. ಅದು ತುಂಬಾ ಚೆನ್ನಾಗಿರುತ್ತೆ. ಅದು ಎಕ್ಸ್ಪೀರಿಯನ್ಸ್ ಮಾಡಿದೀವಿ. ಇನ್ಫಾರ್ಮೇಶನ್ ಒಳ್ಳೆ ಕೊಟ್ಟಿದ್ದು ಎಕ್ಸಲೆಂಟ್ ಇದೆ. ಎಸ್ಪೆಷಲಿ ಲೇಡೀಸಿಗೆ ಬ್ಯೂಟಿಫುಲ್ ಆಗ್ತಾರೆ ಇದು ನಮ್ಮ ಗ್ರೀನ್ ಟೀ ಅಲ್ಲಿ. ಯಾಕಂದ್ರೆ ನಾನು ಮೊನ್ನೆ ಒಂದು ಲೇಡಿ ಕೊಟ್ಟೆ, ಅವ್ರು ಪುನಃ ನನ್ಗೆ ಬೇಕು ಮಾರೆ ಅದು ಒಳ್ಳೇದುಂಟು ಅಂತ ಹೇಳಿ ಆರ್ಡರ್ ಕೊಟ್ಟಿದ್ದಾರೆ. ರಿಯಲಿ ಗ್ರೇಟ್ ನಿಮ್ಮ ಇನ್ಫಾರ್ಮೇಶನ್. ಓಕೆ, ಥ್ಯಾಂಕ್ ಯು Thank you, ಪುಷ್ಪರಾಜ್. thank you, ಥ್ಯಾಂಕ್ ಯು ವೆರಿ ಮಚ್. ಓಕೆ, ಇನ್ಯಾರಾದ್ರೂ ಮಾತಾಡೋದಿದ್ರೆ ಮಾತಾಡ್ಬೋದು. ನೋಡಿ, ಅವರು 3 ಡ್ರಿಂಕ್ಸ್ ಬಗ್ಗೆ, ಲೆಮನ್ಸಿ ಬಗ್ಗೆ ಹೇಳಿದ್ದಾರೆ, ಗ್ರೀನ್ ಟೀ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಕೊಂಬುಚಾ ಅವ್ರ ಕೈಯಲ್ಲೇ ಇದೆ ಈಗ. ಸೊ ಏನಾದ್ರು ಲೆಮನ್ಸಿ ಉಂಟಲ್ಲ ಮೇಡಮ್, ಲೆಮನ್ಸಿ ನಮ್ಗೆ ಈ ಡಿಹೈಡ್ರೇಷನ್ ಗೆ ಇಂತ ನೋಡಿ ಸೆಕೆಯಲ್ಲಿ ಅದು ಬಹಳ ನಮ್ಗೆ ಹೆಲ್ಪ್ ಆಗುತ್ತೆ. ಅದು ಫ್ಯಾಂಟಾಸ್ಟಿಕ್. ಡಿಹೈಡ್ರೇಷನ್ ಪ್ರಾಬ್ಲಮ್ ಇದ್ದವರು ಅದನ್ನು ಯೂಸ್ ಮಾಡಿ ಚೆನ್ನಾಗಿ ಆಗುತ್ತೆ. ಎಕ್ಸಲೆಂಟ್. ಓಕೆ, ಬೇರೆ ಯಾರಾದ್ರೂ ಕ್ವಶನ್ಸ್ ಇದ್ರೆ ನೀವು ಕೇಳ್ಬೋದು. ಯಾಕಂದ್ರೆ ನಿಮ್ಮ ಕ್ಲಾರಿಟಿಗೋಸ್ಕರ ನೀವು ಇವಾಗ ಕೇಳ್ಕೋಬಹುದು. ಎನಿಬಡಿ? ಎಲ್ಲ ಸ್ಟಾಕ್ ಪಾಯಿಂಟ್ ಅಲ್ಲಿ ನೀವು ಆರ್ಡರ್ ಮಾಡಿ. ಯಾಕಂದ್ರೆ ಕೆಲವು ಸ್ಟಾಕ್ ಪಾಯಿಂಟ್ ಅಲ್ಲಿ ಈಗ ಸಮ್ಮರ್ ಅಲ್ಲಿ ಕೆಲವು ಸ್ಟಾಕ್ ಪಾಯಿಂಟ್ ಅಲ್ಲಿ ಶಾರ್ಟೇಜ್ ಇದೆ ಅಂತ ಹೇಳ್ತಾ ಇದಾರೆ. ಎಲ್ಲೆಲ್ಲಿ ಇದೆ ನೀವು ಇದನ್ನ ಯೂಸ್ ಮಾಡ್ಕೋಬಹುದು. ಈವನ್ ಗ್ರೀನ್ ಟೀ ಅಲ್ಲಿ ನಮ್ಗೆ ಇನ್ನೊಂದು ಬೆನಿಫಿಟ್ ನಾನು ಹೇಳುವುದು ಅಂತ ಹೇಳಿದ್ರೆ, ನೋಡಿ, ಇದು ಇಂಟರ್ನ್ಯಾಷನಲ್ 200 ದೇಶದಲ್ಲಿರುವ ಒಂದು ಕಂಪನಿ. ನೀವು ಅದನ್ನ ಓಪನ್ ಮಾಡಿದ್ರೆ ಬರೀ 50 ರೂಪಾಯಿಗೆ 5 ಸ್ಯಾಚೆಟ್ ಅನ್ನ ಕೊಟ್ಬಿಡ್ಬೋದು. ನೋಡಿ, 10 ರೂಪಾಯಿಗೆ ಒಂದು ಸ್ಯಾಚೆಟ್ ಪ್ರಕಾರ ಇದನ್ನ ಮೂವ್ಮೆಂಟ್ ಮಾಡ್ಬೋದು ನೀವು. ಅದನ್ನ ಮೇಡಮ್ ಹೇಳಿದ್ರು 2 ಟೈಮ್ಸ್. ಆಕ್ಚುಲಿ ಅದು ನೀವು ಬಿಸಿ ನೀರು ಕಾಯ್ದು ಆರಿಸಿದ ಆ ನೀರಿಗೆ ಹಾಕಿದ್ರೆ ಅದು 1 ಲೀಟರ್ ಅಂದ್ರೆ 4 ಗ್ಲಾಸ್ ಆಗ್ತದೆ. ಅದು ಕರೆಕ್ಟ್ ಆಗಿ ನೀವು ಮಾಡಿದ್ರೆ 4 ಗ್ಲಾಸ್ ಅನ್ನ ನೀವು 1 ಸ್ಯಾಚೆಯಲ್ಲಿ ಮಾಡ್ಕೋಬಹುದು. ಯಾಕಂದ್ರೆ ಅಲ್ಲಿ ಗ್ಯಾನೋಡರ್ಮ ಇರೋದ್ರಿಂದ ಆ ರೀತಿಯಲ್ಲಿ ಅದು ವರ್ಕ್ ಆಗ್ತದೆ. ತುಂಬಾ ಚೆನ್ನಾಗಿ ಮೇಡಮ್ ಅವ್ರು ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಎನಿಬಡಿ, ಯಾರಾದ್ರೂ ಕ್ವಶನ್ಸ್ ಇದೆಯಾ? ಆರ್ತಿ ಅವರೇ ಮಾತಾಡಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ನಮಸ್ತೆ ಮೇಡಮ್ ಅಂಡ್ ಸರ್. ರಿಯಲಿ ಗೊತ್ತೇನ್ ಡ್ರಿಂಕ್, ಹೆಲ್ತ್ ಡ್ರಿಂಕ್ ನಮ್ಮ DXN ಬಗ್ಗೆ ಹೇಳಿದ್ರಿ. ಸೊ ಟೀ, ಡಿಪ್ ಟೀ ಆಗ್ಲಿ, ಕೊಂಬುಚಾ, ಆಮೇಲೆ ಲೆಮನ್ಸಿ, ರಿಯಲಿ ವಂಡರ್ಫುಲ್. ನಮ್ಮ ಸಮ್ಮರ್ ನೀವೇನಿದೆ ಹೈಲೈಟ್ ಮಾಡಿದ್ರಲ್ಲ, ಸಮ್ಮರ್ ಅಂತ ಹೇಳಿ, ರಿಯಲಿ ನಮಗೆ ಈ ಡ್ರಿಂಕ್ ಬೇಕು ಸಮ್ಮರ್ ಅಲ್ಲಿ ಹೆಲ್ತ್ಗೆ. ಅದನ್ನ ನಾವು ಅವೇರ್ನೆಸ್ ಕೊಡ್ಬೇಕು. ರಿಯಲಿ ಮೇಡಮ್, ನಮಗೂ ಇದು ಲೆಮನ್ಸಿ ಆಕ್ಚುಲಿ ಎಕ್ಸ್ಪೀರಿಯನ್ಸ್ ಏನಂತಂದ್ರ, ಫುಲ್ ಸ್ಯಾಶೆ MRP 600 ಲೆಮನ್ಸಿ ಒಬ್ರಿಗೆ ಬಾಯ್ ಮಾಡೋಕ್ಕಿಂತಾನು ನಾವು ಮೊನ್ನೆ ಏನ್ ಮಾಡಿದ್ವಿ, ಸ್ವಲ್ಪ ಟೇಸ್ಟಿಗಂತ ಜ್ಯೂಸ್ ಮಾಡ್ಕೊಂಡು ಅವ್ರಿಗೆ ಟೇಸ್ಟ್ ಮಾಡಿದ್ವಿ. ಸೊ ಆನ್ ದ ಸ್ಪಾಟ್ ಆ ಟೇಸ್ಟಿಗೆ ನೋಡಿ ಎಷ್ಟೋ ಜನ ಅದು ತಗೋತಾ ಹೋದ್ರು. ಸೊ ರಿಯಲಿ ವಂಡರ್ಫುಲ್ ಇದು. ಸೊ ಬಿಸಿನೀರಿಗೂ ಹಾಕ್ಬೇಡ್ರಿ ಅಂತ ಹೇಳಿದ್ರಿ ಮೇಡಮ್, ಅಂದ್ರೆ ಲೆಮನ್ ಎಕ್ಸ್ಟ್ರಾಕ್ಟ್ ಅಂತ ಹೇಳಿ. ಸೊ ಆಕ್ಚುಲಿ ಒಂದ್ ಕಡೆ ನಮ್ಮಲ್ಲೇ DXN ದವರು ಕುಡಿಬಹುದು, ಆಮೇಲೆ ಕೋಲ್ಡ್ ಆಗಿನೂ ತಗೋಬಹುದು ಅಂತ ಹೇಳಿ ನಾನು ಕುಡ್ದಿದ್ದೇನೆ. ಅವ್ರೇನ್ ಮೀಟಿಂಗ್ ಅಲ್ಲಿ ಮಾಡಿದ್ರು. ಬಟ್ ರಿಯಲಿ ವಂಡರ್ಫುಲ್ ಟೇಸ್ಟ್ ಲೆಮನ್ಸ್ ಇದು. ಆಮೇಲೆ ಕೊಂಬೋಚಾ ಆಲ್ಸೋ ವೆರಿ ಗುಡ್ ಡೆಮಾನ್ಸ್ಟ್ರೇಷನ್ ನಿಮ್ದು, ಚಲೋ ಬಂತ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಫಾರ್ ಯುವರ್ ಇನ್ಫಾರ್ಮೇಶನ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಹೇಳಿ. ಕೊಂಬುಚಾದಲ್ಲಿ ಸ್ಕೂಬಿ ಇರ್ತದಲ್ಲ, ಸ್ಕೂಬಿ ಇರ್ತದೆ, ಅದು ಶುಗರ್ ಅಲ್ಲೇ ಹಾಕಿ ತಿನ್ನೋದಿಲ್ಲ. ಕೊಂಬುಚಾದಲ್ಲಿ ಶುಗರ್ ಹಾಕಿರ್ತಾರಲ್ಲ ಅವರು, ಹೇಳಿ, ಅಲ್ಲೇ ಹಾಕೋದು ತಿಂತ ತಗೊಳ್ಳೋದಿಲ್ಲ ಅಂತ. ಎಲ್ಲಿ ತಗೊಳ್ಳೋದಿಲ್ಲ? ಸ್ಕೂಬಿ ಕೊಂಬುಚಾದಲ್ಲಿ ಇರ್ತದಲ್ಲ. ಹೌದು, ಸ್ಕೋಬಿ ಹಾಕಿರ್ತೀವಿ. ಸ್ಕೋಬಿ ಇದೆ. ಶುಗರ್ ಆಡ್ ಮಾಡಿರ್ತಾರಲ್ಲ ಅವರು.
ಅದು ಶುಗರ್ ಅಲ್ಲೇ ಎಲ್ಲ ಯಾಕೆ ಅದು ಶುಗರ್ ಯಾವ್ದಕ್ಕೆ ಅಂತ ಹೇಳಿದ್ರೆ ಈ ಸ್ಕೋಬಿಗೆ ಅಂದ್ರೆ ಬ್ಯಾಕ್ಟೀರಿಯಾಕ್ಕೆ ಆಹಾರನೇ ಶುಗರ್. ಸೊ ಹಾ. ಅದೇನ್ ಮಾಡ್ತದೆ ಸ್ಕೋಬಿ ದಟ್ ಬ್ಯಾಕ್ಟೀರಿಯಾ ದಟ್ ಏನ್ ನಾವು ಶುಗರ್ ಹಾಕಿರ್ತೀವಿ ಅದನ್ನ ತಿಂತದೆ. ತಿಂದಾದ ನಂತರ ಅದು ಬಾಟ್ಲಲ್ಲೇ ಅದೇ ಬಾಟ್ ಬಾಟ್ಲಲ್ಲೇ ತಿಂತದೆ. ಅದು ತಿಂದ್ಬಿಟ್ಟು ಅದು ಹಾ. ಫರ್ಮೆಂಟೇಶನ್ ಆಗ್ತದೆ. ಫರ್ಮೆಂಟೇಶನ್ ಹಾ. ಆದ ನಂತರನೇ ಅದು ಗ್ಯಾಸ್ ರಿಲೀಸ್ ಆಗುವಂತದ್ದು. ಸೊ ಅದು I ರಿಸಲ್ಟ್ see. ಬರುವಂತದ್ದು. ಅದಕ್ಕೋಸ್ಕರ ಅದಕ್ಕೆ ಮಿನಿಮಮ್ ನಿಮ್ಗೆ ಏನು ತುಂಬಾ ಇರಲಿಲ್ಲ 0.5% ಒಳಗಡೆ ಇದೆ. ಸೊ ಅದಕ್ಕೆ ಹಾ. ಅದು ಅದನ್ನ ತಿಂದ್ಬಿಡುದು. ಈವನ್ ಶುಗರ್ ಇದ್ದವರಿಗೂ ಸಹ ಕೊಟ್ಟಾಗ ನಿಮ್ಮ ಹೊಟ್ಟೆಯಲ್ಲಿ ಜಾಸ್ತಿ ಶುಗರ್ ಇದ್ರೆ ಅದನ್ನು ಇದು ಬ್ಯಾಕ್ಟೀರಿಯಾ ತಿಂದು ನಾರ್ಮಲ್ ಮಾಡ್ತದೆ. ಆಯ್ತು. ಓಕೆ ಈ ಓಕೆ ಶುಗರ್ ಇವ್ರು ಬಾಟ್ಲಲ್ಲಿ ಹಾಕಿದ ಶುಗರ್ ಹೋಗುದಿಲ್ಲ. ಇಲ್ಲ ಇಲ್ಲ ಓಕೆ. ಓಕೆ 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 ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಹೇಳಿ. ಗುಡ್ ಮಾರ್ನಿಂಗ್. ಇವತ್ತಿನ ಕಾರ್ಯಕ್ರಮವನ್ನ ಸರಸ್ವತಿ ಮೇಡಮ್ ಮತ್ತು ಮಂಜುನಾಥ್ ಅವರು ಅತ್ಯುತ್ತಮವಾಗಿ ನಡೆಸಿಕೊಟ್ಟಿದ್ದಾರೆ. ಸರ್ ಕೊಂಬುಚ ಅದು ಏನಂತ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಕುಡಿಯೋದು. ಜೊತೆಗೆ ಈಗ ಯಾರ ಕೇಳ್ತಾ ಇದ್ರು ಕೊಂಬುಚ ಶುಗರ್ ಐತಲ್ಲ ಅಂತ. ಆಕ್ಚುಲಿ ನೀವು ಹಣ್ಣುಗಳು ತಿನ್ನಬಾರ್ದು ಅಂತಾರ. ಆಕ್ಚುಲಿ ಹಣ್ಣುಗಳಲ್ಲಿ ಫ್ರುಕ್ಟೋಸ್ ಇರ್ತದೆ. ಶುಗರ್ ಪೇಷಂಟ್ ಕೂಡ ತಿನ್ಬಹುದು. ಕೆಲವ್ರಿಗೆ ಭಯ ಇರುತ್ತೆ ಈ ಹಣ್ಣು ತಿನ್ನಬಾರ್ದು ಆ ಹಣ್ಣು ತಿನ್ನಬಾರ್ದು ಅಂತ. ಅದಕ್ಕಲ್ಲಿ ನಿಮ್ಗೆ ಅನುಮಾನ ಇದ್ರೆ ಕೊಂಬುಚಾದಲ್ಲಿ ಹಣ್ಣನ್ನ ಹಾಕಿ ಅಥವಾ ಹಣ್ಣಿಗೆ ಕಂಬೂಚ ಹಾಕ್ಬಿಟ್ಟು ಒಂದ್ 10 ನಿಮಿಷ ಬಿಟ್ಟು ನೀವು ಕನ್ಸ್ಯೂಮ್ ಮಾಡಿ. ನಿಮ್ಗೆ ಆ ಹಣ್ಣು ಎನರ್ಜಿ ಕೊಡುತ್ತೆ. ನಿಮ್ಗೆ ಯಾವುದೇ ಶುಗರ್ ಲೆವೆಲ್ ಹೈ ಆಗ್ಲಿಕ್ಕೆ ಅವಕಾಶ ಕೊಡಲ್ಲ. ಥ್ಯಾಂಕ್ ಯು ಸರ್. ಓಕೆ ಓಕೆ ಇದಕ್ಕೊಂದು ಎಕ್ಸಾಂಪಲ್ ಇದೆ. ಒಬ್ರು ಶುಗರ್ ಪೇಷಂಟ್, ಇಬ್ರು ಹಸ್ಬೆಂಡ್ ಅಂಡ್ ವೈಫ್ ಇದ್ರು. ಅವರು ತುಂಬಾ ಈಗ ನಾವು DXN ನಲ್ಲಿ ತುಂಬಾ ಪ್ರಾಡಕ್ಟ್ RGGL ನಾನು ಸ್ಟಾರ್ಟಿಂಗ್ ಇಂದ ಅವ್ರನ್ನ ಇಂಟ್ರೊಡಕ್ಷನ್ ಮಾಡಿದ್ದೆ. ನಾನು ಇಲ್ಲ ನನಗೆಲ್ಲ ಗೊತ್ತಿದೆ, ನಾನು ನನ್ನ ಡೈಲಿ ಊಟ ತಿಂಡಿನಲ್ಲಿ ನಾವು ಸರಿ ಮಾಡ್ಕೊಳ್ತೀವಿ ಅಂತ ಹೇಳಿ ತುಂಬಾ ಒಂದು 2 years ಆಯ್ತು ಅವ್ರಿಗೆ ಈ ತರ ನಾನು ಇನ್ಫಾರ್ಮೇಶನ್ ಕೊಟ್ಟಿದ್ದೆ. ಆದ್ರೆ ಅವರು ನನಗೆ ನಿನ್ನೆ ಲಾಸ್ಟ್ 2 days ಬ್ಯಾಕ್ ಅಲ್ಲಿ ಸಿಕ್ಕಿದ್ರು. ಅವಾಗ ಅವ್ರನ್ನ ನಾನ್ ವಿಚಾರಿಸ್ದೆ, ಈ ತರ ಹೇಗಿದ್ದೀರಾ ಇವಾಗ, ನಿಮ್ಗೆ ಶುಗರ್ ಕಂಟೆಂಟ್, ಶುಗರ್ ಇರ್ಲಿಲ್ಲ ಅಂತ ಅವಾಗ ಹೇಳ್ತಾ ಇದ್ರು. ಈಗ ಡಯಾಬಿಟಿಕ್ ಬಂದಿದೆ, ರೆಗ್ಯುಲರ್ ಆಗಿ ಟ್ಯಾಬ್ಲೆಟ್ ತಗೊಳ್ತಾ ಇದ್ದೀನಿ ಅಂತ ಹೇಳಿದ್ರು. ನಾನ್ ಅಂದೆ ಇವಾಗ ಯಾಕೆ ಟ್ಯಾಬ್ಲೆಟ್ ತಗೊಳ್ತಾ ಇದ್ದೀರಾ, ಯು ಆರ್ ಇನ್ ಎವ್ರಿಥಿಂಗ್ ಕಂಟ್ರೋಲ್ ಅಂತ. ಯಾಕೆಂದ್ರೆ ನಾನು ಅವ್ರ ಮನೆಗೆ ಜಾಕ್ ಫ್ರೂಟ್ ಹಲಸಿನಣ್ಣು ತಗೊಂಡೋಗ್ ಕೊಟ್ಟಿದ್ದೆ. ಹಲಸಿನಣ್ಣು ತಗೊಂಡೋಗ್ ಕೊಟ್ರೆ ಅವರು ನಾನ್ ತಿನ್ನೋದಿಲ್ಲ ಅಂದ್ರು. ಯಾಕೆ ತಿನ್ನಲ್ಲ ಅಂದೆ ನಾನು. ಇಲ್ಲ ಅದ್ರಲ್ಲಿ ಸ್ವೀಟ್ ಕಂಟೆಂಟ್ ಇದೆ. ಮತ್ತೆ ಸಪೋಟ ಕೊಟ್ಟಿದ್ದೆ, ಸಪೋಟನು ತಿನ್ಲಿಲ್ಲ ಅವರು. ಹಾಗಾಗಿ ಸಪೋಟ ಜಾಕ್ ಫ್ರೂಟ್ ಅಲ್ಲಿ ಎರಡರಲ್ಲೂ ಶುಗರ್ ಇದೆ, ನಾನ್ ತಗೊಳ್ಳೋದಿಲ್ಲ ಅಂತ ಹೇಳಿ. ಹಾಗಾದ್ರೆ ನಾವು ಶುಗರ್ ಇರೋರೆಲ್ಲ ಈಗ ಹಣ್ಣೆಲ್ಲ ಬಿಡ್ತಾ ಇದ್ದಾರೆ. ಆ ಹಣ್ಣು ತಿನ್ನೋದಿಲ್ಲ ಅವ್ರು, ಯಾಕೆಂದ್ರೆ ಭಯ ಅವ್ರಿಗೆ, ನಮಗೆ ಡಯಾಬಿಟಿಕ್ ಜಾಸ್ತಿ. ಆಕ್ಚುಲಿ ಇದೆಲ್ಲ ಮೈಂಡ್ ಸೆಟ್. ಆಕ್ಚುಲಿ ತುಂಬಾ ಜನಕ್ಕೆ ಒಂದು ಭಯದಿಂದ ಅವರು ತುಂಬಾ ಪ್ರಾಡಕ್ಟ್ ಒಳ್ಳೇದನ್ನ ತುಂಬಾ ಜನ ತಗೋತಾ ಇಲ್ಲ. ಯಾಕೆ ಅಂದ್ರೆ ಇದನ್ನ ಒಳ್ಳೆ ಪ್ರಾಡಕ್ಟ್ ನೆಲ್ಲ ಬಿಟ್ಬಿಟ್ಟು ಮಾತ್ರೆಗಳನ್ನ ಮುಂದೆ ಇಟ್ಕೊಂಡಿದ್ದಾರೆ. ಬಿಕಾಸ್ ಆಫ್ ಫಿಯರ್, ಆ ಭಯ ಇಂದಾನೆ ಅವ್ರಿಗೆ ಇನ್ನೂ ಅವರ ಒಂದು ರೋಗ ಜಾಸ್ತಿ ಆಗತ್ತೆ ಹೊರತು. ಯಾವತ್ತು ನಾವು ಮನುಷ್ಯನಲ್ಲಿ ಧೈರ್ಯ ಇರ್ಬೇಕು. ಧೈರ್ಯ ಇದ್ದಾಗ ನಮ್ಮ ಅರ್ಧ ರೋಗ ಹೋಗುತ್ತೆ. ಆ ಧೈರ್ಯ ಇಲ್ದೇ ಇರೋರು ಈ ತರಾನೇ ಮಾಡ್ತಾರೆ. ಯಾವ್ದು ಒಳ್ಳೆ ಕಂಟೆಂಟ್ ಇದೆ ತಗೊಳಲ್ಲ, ಯಾವ್ದು ಮಾತ್ರೆಗಳಿದೆ ಅದನ್ನಲ್ಲಿ ಅಡಿಕ್ಟ್ ಆಗ್ಬಿಡ್ತಾರೆ. ಮತ್ತೆ ಹೆದರ್ಸ್ತಾರೆ ನೋಡಿ, ಅವರು ಯಾರು ಅವ್ರಿಗೆ ಸಜೆಷನ್ ಮಾಡಿರ್ತಾರೆ ಅವ್ರಿಗೆ ಹೆದರ್ಸಿರ್ತಾರೆ, ಹಿಂಗ್ ತಗೊಂಡ್ರೆ ಹಿಂಗಾಗತ್ತೆ, ಮತ್ತೆ ಅದೇ ಕಾರಣ ಅಂತಾನು ಹೇಳ್ಬಿಡ್ತಾರೆ. ಸಪೋಸ್ ನಮ್ದು ಯಾವ್ದಾದ್ರು ಒಂದು ಶುಗರ್ ಕಂಟೆಂಟ್ ಕೊಟ್ಟ ತಕ್ಷಣ ಅವ್ರು ಇದರಿಂದಾನೇ ಆಗಿರೋದು ಅಂತ ಒಂದು ಮೈಂಡ್ ಸೆಟ್ ಇಂದ ತುಂಬಾ ಜನ ಅವ್ರ ಆರೋಗ್ಯ ಹಾಳು ಮಾಡ್ಕೋತಾ ಇದ್ದಾರೆ. ಇದರಿಂದ ಹೊರಗ್ ಬರ್ಬೇಕು ಅಂದ್ರೆ ಅವರು ಅದರಲ್ಲಿ ಅರಿವು ತಿಳ್ಕೋಬೇಕು. ಮತ್ತೆ ಯಾವ್ದಲ್ಲಿ ಯಾವ್ದಕ್ಕೆ ಶುಗರ್ ಇದೆ, ಯಾವ್ದು ಉಪಯೋಗ ಇದೆ ಅದನ್ನು ತಿಳ್ಕೋಬೇಕು. ನಮ್ಮ DXN ಪ್ರಾಡಕ್ಟ್ ಅಲ್ಲಿ ಕಂಬೂಚ ಆಗ್ಲಿ, ಲೆಮನಾಸಿ ಆಗ್ಲಿ, ಯಾವುದೇ ತಗೊಂಡ್ರು ಯಾರಿಗೂ ಏನು ಸೈಡ್ ಎಫೆಕ್ಟ್ ಆಗಲ್ಲ. ಆಕ್ಚುಲಿ ಅವರು ಏನು ಊಟ ಮಾಡ್ತಾರೆ, ಅವ್ರಿಗೆ ಯಾವ ರೀತಿ ಅವರ ಸಿಸ್ಟಮ್ ಇರತ್ತೆ ಅದು ಡಿಪೆಂಡ್ ಆಗತ್ತೆ. ಅದು ನಮಗ್ ಗೊತ್ತಿರಲ್ಲ. ಈಗ ಅವರು ಊಟ ಶೈಲಿನಲ್ಲಿ ಬದಲಾವಣೆ ಮಾಡ್ಕೊಂಡ್ರೆ ಅವರಲ್ಲಿ ಇಂಪ್ರೂವ್ಮೆಂಟ್ ಆಗತ್ತೆ. ಅದನ್ನ ಬಿಟ್ಟು ಈ ಒಂದು ಡ್ರಿಂಕ್ ಇಂದ, ಒಂದು ನಮ್ಮ ಜ್ಯೂಸ್ ಇಂದ ಆ ಒಂದು ಎಫೆಕ್ಟ್ ಆಗೋದಕ್ಕೆ 100% ಕಾರಣ ಅಲ್ವೇ. ಹಾಗಾಗಿ ಜನಗಳಿಗೆ ನಾವು ಹೇಳೋ ಅಂತಹ ಒಂದು ಕ್ರಮ ಇದ್ದಾಗ ಅವರ ಒಂದು ಮೆಥಡ್ ಆಫ್ ಲೈಫ್ ಸ್ಟೈಲ್ ನಾವು ಕೇಳ್ಬೇಕು. ಆವಾಗ ಕೇಳಿದ್ರೆ ಮಾತ್ರ ಅದಕ್ಕೂ ಇದಕ್ಕೂ ಬ್ಯಾಲೆನ್ಸ್ ಆಗುತ್ತೆ. ಇಲ್ಲ ಅಂದ್ರೆ ಇದನ್ನೆಲ್ಲ ಸುಮಾರು ಈ ತರದ್ದು ವಾಟ್ ಇಸ್ ದಟ್ ಎಕ್ಸ್ಪ್ಲನೇಷನ್ ಹೋಗ್ತಾನೆ ಇರುತ್ತೆ. ಹಾಗಾಗಿ ನಾವು ಈ ಒಂದು ಮಾಹಿತಿನ ಕೂಡ ಕೆಲವ್ರ ಹತ್ರ ನಾವು ತಿಳಿದು ಅವ್ರಿಗೆ ಹೇಳ್ಬೇಕು ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮ ಸಮ್ಮರ್ ಸ್ಪೆಷಲ್ ರಾಮನವಮಿಯ ಕೂಲ್ ಡ್ರಿಂಕ್ಸ್, ನಮ್ಮ ಕಂಬೂಚ, ನಮ್ಮ ಗ್ರೀನ್ ಟೀ ಅಂಡ್ ಲೆಮನೋಸಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಅಂಡ್ ಲೀಡರ್ಶಿಪ್ ಫೌಂಡೇಶನ್ ಅವರಿಗೆ ನಮಸ್ಕಾರಗಳು. ಥ್ಯಾಂಕ್ ಯು ಆನಂದಾಲ್. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಮಂಜುನಾಥ್ ಅವರೇ. ಪ್ರತಿಯೊಬ್ಬರು ರಾಮನವಮಿಯ ಶುಭಾಶಯಗಳು. ಹಾಗೇನೆ ನಿಮ್ಗೂ ಕೂಡ, ನಿಮ್ ಫ್ಯಾಮಿಲಿಗೂ ಕೂಡ
ಶುಭಾಶಯ ಹೇಳ್ತಾ ನಿಮ್ಮ ಪ್ರೋಗ್ರಾಮ್ ಎಕ್ಸಲೆಂಟ್ ಪ್ರೋಗ್ರಾಮ್. ಯಾಕಂದ್ರೆ ಟೈಮ್ ಹೋಗಿದ್ದೇ ಗೊತ್ತಾಗ್ಲಿಲ್ಲ. ಆ ರೀತಿಯಲ್ಲಿ ನೀವು ಡೆಮೋ ಮಾಡಿದ್ರಿ. ಎಕ್ಸಲೆಂಟ್ ಡೆಮೋನ್ಸ್ಟ್ರೇಷನ್, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದ್ರೆ ನಾವು ಹೇಳುವುದು ಬೇರೆನೆ, ಮಾಡೋದು ಬೇರೆ. ಬಟ್ ಇಲ್ಲಿ ನೀವು ಹೇಳುವುದು ಮಾಡೋದು ಒಂದೇ ಇದೆ. ಅದಕ್ಕೋಸ್ಕರ ಪ್ರತಿಯೊಬ್ಬರಿಗೂ ಹಾರ್ಟ್ ಟಚ್ ಆಗಿದೆ ಅಂತ ನನಗೆ ಅನಿಸ್ತಾ ಇದೆ. ರಿಯಲಿ ಪ್ರತಿಯೊಬ್ಬರು ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿ. ಯಾಕಂದ್ರೆ ಸಮ್ಮರ್ 30ರಿಂದ 32, 35, 36, 38, 40ವರೆಗೂ ಹೋಗ್ತಾ ಇದೆ ಈಗ ಪರ್ಸೆಂಟೇಜ್. ಅದರಿಂದ ಹಾಟ್ ಜಾಸ್ತಿ ಇದೆ. ಅದರಿಂದ ಪ್ರತಿಯೊಬ್ಬರು ಯೂಸ್ ಮಾಡಿ ನಿಮ್ಮ ಆರೋಗ್ಯವನ್ನು ಉಳಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಪ್ರೋಗ್ರಾಮ್ ಅಲ್ಲಿ ಎಂಡ್ ಮಾಡ್ತಾ ಇದೀವಿ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು.